ದೇವರು ಯಾರನ್ನೂ ಸ್ವರ್ಗಕ್ಕೂ ಹಾಕಲ್ಲ, ನರಕಕ್ಕೂ ಹಾಕಲ್ಲ. ನೀನು ತೀರ್ಮಾನ ಮಾಡಿದರೆ, ನೀನು ಇಚ್ಛೆ ಪಟ್ಟರೆ ನಿನಗೆ ಸ್ವರ್ಗ, ನೀನು ಇಚ್ಛೆ ಪಟ್ಟರೆ ನೀನು ನರಕ. ದೇವರು ಓಪನ್ ಮಾಡಿ ಇಟ್ಟಿದ್ದಾರೆ ಡೋರು. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯೋಕ್ಕಿಂತ ಮುಂಚಿತವಾಗಿ ನೀನು ಇಚ್ಛೆ ಪಟ್ಟರೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಡೋರ್ ವಾಸ್ ಕ್ಲೋಸ್ಡ್, ಸ್ವರ್ಗದ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಆದರೆ ಈಗ ಹೊಸ ಒಡಂಬಡಿಕೆಯ ಒಂದು ಆಶೀರ್ವಾದ ಏನು ಅಂದರೆ, ದ ಡೋರ್ ಆಫ್ ಹೆವನ್ ಈಸ್ ಕೆಪ್ಟ್ ಓಪನ್ ಥ್ರೂ ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ ಸ್ವರ್ಗದ ಬಾಗಿಲು ದೇವರು ತೆರೆದಿಟ್ಟಿದ್ದಾರೆ. ನೌ ಇಟ್ ಈಸ್ ಯುವರ್ ಚಾಯ್ಸ್. ನಿನ್ನ ಆಯ್ಕೆ. ಒಳಗೆ ಹೋಗ್ಬೋದು. ಎನಿಬಡಿ ಕ್ಯಾನ್ ಗೋ ಇನ್ಸೈಡ್. ಯಾರು ಬೇಕಾದರೂ ಹೋಗ್ಬೋದು. ಬಟ್ ದೇರ್ ಈಸ್ ಓನ್ಲಿ ಒನ್ ವೇ ಆರ್ ಡೋರ್ ಟು ಎಂಟರ್ ಇನ್ ಟು ದ್ಯಾಟ್ ಪ್ಲೇಸ್. ಒಂದೇ ಒಂದು ದಾರಿ, ಆ ದಾರಿಯೇ ಯೇಸು ಕ್ರಿಸ್ತ. ಜೀಸಸ್ ಕ್ರೈಸ್ಟ್ ಈಸ್ ದ ಓನ್ಲಿ ಡೋರ್ ಥ್ರೂ ವಿಚ್ ಯು ಕ್ಯಾನ್ ಎಂಟರ್ ಇನ್ ಟು ದ ಮೋಸ್ಟ್ ಹೋಲಿ ಪ್ರೆಸೆನ್ಸ್ ಆಫ್ ದ ಹೋಲಿ ಗಾಡ್. As you are listening the word of God, that word will work in you. So listen. Keep your hearts, keep your minds opened for the word of God. As you are listening the word of God, that word will act upon your life. Okay? ನೀವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇರಿ. ಲಕ್ಷ್ಯ ಬಿಟ್ಟು ಕೇಳಿಸ್ಕೊಂಡ್ರೆ ಸಾಕು. ನೀವು ಕೇಳಿಸ್ಕೊಳ್ತಾ ಇರುವಾಗ ಆ ವಾಕ್ಯ ಏನು ಮಾಡುತ್ತೆ? ವಾಕ್ಯ ಏನು ಮಾಡುತ್ತೆ? ನಮ್ಮಲ್ಲಿ ಕ್ರಿಯೆ ಮಾಡುತ್ತೆ. ವಾಕ್ಯ ಕ್ರಿಯೆ ಮಾಡುವಾಗ ಏನಾಗುತ್ತೆ ಅಂತ ನಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ವಾಕ್ಯ ಕ್ರಿಯೆ ಮಾಡುವಾಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ದೇವರಿಗೆ ವಿರುದ್ಧವಾಗಿ ಏನೆಲ್ಲ ನಮ್ಮಲ್ಲಿ ಇದೆಯೋ ಅದೆಲ್ಲ ಲಯವಾಗಿ ಹೋಗ್ತದೆ. ದೇವರ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡುವಾಗ ಏನಾಗುತ್ತೆ? ದೇವರ ಇಚ್ಛೆಗೆ ವಿರುದ್ಧವಾಗಿರೋದು, ದೇವರಿಗೆ ಇಷ್ಟ ಇಲ್ಲದೆ ಇರೋದು ಏನೆಲ್ಲ ಇದೆಯೋ ಅಥವಾ ಯಾವುದಾದ್ರೂ ಇದ್ದರೆ ಅದೆಲ್ಲ ಏನಾಗುತ್ತೆ? ಲಯವಾಗಿ ಹೋಗುತ್ತೆ, ದೂರವಾಗಿ ಹೋಗುತ್ತೆ, ನಾಶವಾಗಿ ಹೋಗುತ್ತೆ. ನೀವೇನು ಮಾಡೋದೇ ಬೇಕಾಗಿಲ್ಲ. ದೇವರ ವಾಕ್ಯಕ್ಕೆ ನೀವು ಕಿವಿ ಕೊಟ್ಟರೆ ಸಾಕು. ಕಿವಿ ಕೊಡೋದಂದರೆ ಸ್ವೀಕಾರ ಮಾಡಿದರೆ ಸಾಕು. ಓನ್ಲಿ ಯು ವೆಲ್ಕಮ್ ದ ವರ್ಡ್. ವಾಕ್ಯವನ್ನು ಸ್ವಾಗತ ಮಾಡಿ ಸಾಕು. ಸುಮ್ಮನೆ ಕೂತ್ಕೊಂಡು ಅದು ಇದು ಆಲೋಚನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ. ವಾಕ್ಯವನ್ನು ಪ್ರೀತಿಯಿಂದ ನೀವು ಸ್ವಾಗತ ಮಾಡಿ. ವೆಲ್ಕಮ್ ದ ವರ್ಡ್ ಆಫ್ ಗಾಡ್ ಇನ್ ಟು ಯುವರ್ ಹಾರ್ಟ್. ಓಕೆ? ದೇವರ ವಾಕ್ಯವನ್ನು ನೀವು ವೆಲ್ಕಮ್ ಮಾಡುವಾಗ ಆ ದೇವರ ವಾಕ್ಯದಲ್ಲಿರುವ ಶಕ್ತಿ ಅದು ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಇಟ್ ಈಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್. ಹೌ ಇಟ್ ಆ್ಯಕ್ಟ್ಸ್? ವಾಟ್ ಈಸ್ ದ ರಿಸಲ್ಟ್? ಫಸ್ಟ್ ರಿಸಲ್ಟ್ ಈಸ್ ದಿಸ್: ಇಟ್ ವಿಲ್ ಡಿಸ್ಟ್ರಾಯ್ ಆಲ್ ದ ಈವಿಲ್ ಥಿಂಗ್ಸ್, unwanted things which are against the will of God will be destroyed. ಎಲ್ಲ ಪೈಶಾಚಿಕವಾದ ಕಾರ್ಯಗಳು, ದೇವರಿಗೆ ಇಚ್ಛೆಗೆ ವಿರುದ್ಧವಾದ ಕಾರ್ಯಗಳು ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಲಯ ಮಾಡುತ್ತದೆ ದೇವರ ವಾಕ್ಯ. ಎರಡನೇದಾಗಿ, ಇಟ್ ವಿಲ್ ಬಿಲ್ಡ್ ದ ಥಿಂಗ್ಸ್ ಆಫ್ ಗಾಡ್ ಇನ್ ಯುವರ್ ಲೈಫ್, ಆರ್ ಇಟ್ ವಿಲ್ ಕ್ರಿಯೇಟ್ ಗಾಡ್ಸ್ ಪ್ಲ್ಯಾನ್ ಇನ್ ಯುವರ್ ಲೈಫ್. ದೇವರ ಇಚ್ಛೆಯಂತೆ ನಿನ್ನ ಜೀವಿತದಲ್ಲಿ ಏನೇನು ಬೇಕೋ ಅದನ್ನು ಸೃಷ್ಟಿ ಮಾಡುವ ಶಕ್ತಿ ದೇವರ ವಾಕ್ಯಕ್ಕಿದೆ. ಗಾಡ್ಸ್ ವರ್ಡ್ ಹ್ಯಾಸ್ ಕ್ರಿಯೇಟಿವ್ ಪವರ್. ಇಟ್ ಕ್ರಿಯೇಟ್ಸ್. ದೇವರ ವಾಕ್ಯಕ್ಕೆ ಸೃಷ್ಟಿಸುವಂಥ ಶಕ್ತಿ ಇದೆ. ದೇವರ ವಾಕ್ಯ ನಮ್ಮಲ್ಲಿ ದೇವರ ಇಚ್ಛೆ ಪ್ರಕಾರ ನಮ್ಮ ಜೀವನವನ್ನು ರೂಪಿಸುತ್ತೆ. ಆದ್ದರಿಂದ ಈ ಪಾಯಿಂಟ್ಸನ್ನು ನಮ್ಮ ಮೈಂಡಲ್ಲಿ ಇಟ್ಕೊಂಡು ನಾವು ಈ ದಿನದ ಸಂದೇಶವನ್ನು ಆಲಿಸೋಣ. ಇದು ನಮ್ಮ ಮೈಂಡಲ್ಲಿ ಇರಬೇಕು. ನಾನು ಈ ದಿನ ವಾಕ್ಯವನ್ನು ಆಲಿಸುವಾಗ ಅದಿಲ್ಲಿ ಮಾತ್ರ ಅಲ್ಲ, ಎಲ್ಲೇ ಆಗಲಿ, ಯಾವಾಗಲೇ ಆಗಲಿ, ದೇವರ ವಾಕ್ಯವನ್ನು ಆಲಿಸುವಾಗ ನಮ್ಮ ಹೃದಯ ಓಪನ್ ಮಾಡಿ ಇಟ್ಕೋಬೇಕು. ದೇವರ ವಾಕ್ಯಕ್ಕೆ ನಮ್ಮ ಮನಸ್ಸನ್ನು ಓಪನ್ ಮಾಡಿ ಇಟ್ಕೋಬೇಕಾಯ್ತಾ? ಬಹಳ ಪ್ರೀತಿಯಿಂದ ಜಕ್ಕಾಯನು ಯೇಸುವನ್ನು ಪ್ರೀತಿಯಿಂದ ಮನೆಗೆ ಸ್ವೀಕಾರ ಮಾಡಿದ ಹಾಗೆ ನಾವು ಪ್ರತಿಯೊಂದು ವಚನ ಸಂದೇಶಗಳನ್ನು ಬಹಳ ಪ್ರೀತಿಯಿಂದ ನಮ್ಮ ಹೃದಯದೊಳಗಡೆ ವೆಲ್ಕಮ್ ಮಾಡಬೇಕು. ಅಷ್ಟೇ ನಮ್ಮ ಕೆಲಸ. ಅದನ್ನು ವೆಲ್ಕಮ್ ಮಾಡಿದ ಮೇಲೆ ಬಾಕಿ ಕೆಲಸ ವೆಲ್ಕಮ್ ಮಾಡಿರುವ ದೇವರ ವಾಕ್ಯ ಮಾಡುತ್ತೆ. ಓಕೆ? ನೀವೇನು ಮಾಡೋ ಅಗತ್ಯ ಇಲ್ಲ. ದೇವರಿಗೆ ಕಮೆಂಡ್ ಮಾಡೋ ಅಗತ್ಯ ಬರೋದಿಲ್ಲ. ನಾವು ದೇವರಿಗೆ ಕಮೆಂಡ್ ಮಾಡ್ತೀವಿ ಕೆಲವು ಟೈಮ್. ಏನಂತ ಕಮೆಂಡ್ ಮಾಡ್ತೀವಿ? ಆಜ್ಞೆ ಮಾಡ್ತೀವಿ ದೇವರಿಗೆ. ಏನಂತ? ದೇವರೇ, ನನ್ನ ಜೀವನವನ್ನು ಸರಿ ಮಾಡು, ಈ ಒಂದು ಕೆಟ್ಟದ್ದನ್ನು ತೆಗೆದು ಹಾಕು,
ಈ ಕುಡುಕುತನವನ್ನು ತೆಗೆದುಹಾಕು, ಈ ಕೋಪವನ್ನು ತೆಗೆದುಹಾಕು, ಈ ಪಾಪವನ್ನು ತೆಗೆದುಹಾಕು ದೇವರೇ. ಹೇಳ್ತೀವ ದೇವರಿಗೆ? ಆಜ್ಞೆ ಮಾಡ್ತೀವಿ ನಾವು ದೇವರಿಗೆ ನಾವು ಹೇಳಿಬಿಡ್ತೀವಿ. ಅದರಿಂದ ನೀವೇನು ಹೇಳೋದು ಬೇಡ, ಏನು ಕೇಳೋದು ಬೇಡ. ಕೆಲವು ಟೈಮ್ ದೇವ್ರ ಹತ್ರ ನಾವು ಕೇಳ್ತೀವಿ, ದೇವರೇ ನನ್ನ ಜೀವನವನ್ನು ಬೆಳಕು ಮಾಡು, ನನ್ನ ಜೀವನದಲ್ಲಿ ಸಮಾಧಾನ ಸೃಷ್ಟಿ ಮಾಡು, ನನ್ನ ಕುಟುಂಬದಲ್ಲಿ ಸಮಾಧಾನ ತಂದುಕೊಡು. ಕೇಳ್ತಾನೆ ಇರ್ತೀವಿ, ಸಮಾಧಾನ ಹೋಗ್ತಾನೆ ಇರುತ್ತೆ. ಕೇಳಿದಷ್ಟು ಸಮಾಧಾನ ಹೋಗ್ತಾ ಇರುತ್ತೆ, ಬಿಟ್ಟರೆ ಸಮಾಧಾನ ಬರೋದಿಲ್ಲ. ಆದ್ದರಿಂದ ಕೆಲವರು ಬೇಜಾರು ಮಾಡ್ಕೊಂಡು ಕೇಳೋದು ಬಿಟ್ಬಿಟ್ಟಿದ್ದಾರೆ ಅಲ್ವಾ? ಸೊ ನೀವು ಇನ್ಮೇಲೆ ಕೇಳಲಿಕ್ಕೂ ಹೋಗಬೇಡಿ, ಹೇಳಲಿಕ್ಕೂ ಹೋಗಬೇಡಿ. ಯಾಕೆ ಅಂದರೆ ನಾವು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಅಗತ್ಯಗಳೇನು ಎಂದು ಸ್ವರ್ಗದಲ್ಲಿರುವ ನಮ್ಮ ತಂದೆಗೆ ತಿಳಿದಿದೆ. ಓಕೆ, ಯಾರು ಹೇಳ್ತಾರೆ? ಯೇಸು ಸ್ವಾಮಿ ಹೇಳುವಂಥ ಮಾತಾಗಿದೆ. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. 6ನೇ ಅಧ್ಯಾಯ 7ನೇ ವಾಕ್ಯನ. ಆದುದರಿಂದ ನಮ್ಮ ಅಗತ್ಯಗಳೇನೆಂದು 6:8. ಓಕೆ, ಏನಂತ ಇದೆ? ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳುವುದಕ್ಕೆ ಮೊದಲೇ, ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳುವುದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ. ನಿಮ್ಮ ತಂದೆಗೆ ಗೊತ್ತಿದೆ. ಪ್ರೈಸ್ ದಿ ಲಾರ್ಡ್. ಒಂದ್ಸರಿ ಹೇಳಿ ನೋಡೋಣ. ನನ್ನ ಅಗತ್ಯಗಳು ನನ್ನ ತಂದೆಗೆ ಗೊತ್ತಿದೆ. ನನ್ನ ಅಗತ್ಯಗಳು ಸ್ವರ್ಗದಲ್ಲಿರುವ ನನ್ನ ತಂದೆಗೆ ತಿಳಿದಿದೆ. ಹಾಲೆಲೂಯ್ಯ. ನಿಮ್ಮ ಅಗತ್ಯ ಯಾರಿಗೆ ಗೊತ್ತಿದೆ ಅಂತೆ? ಆದ್ದರಿಂದ ಈಗ ಕೇಳಬೇಕಾ? ಹೇಳಬೇಕಾ? ಏನು ಕೇಳಲಿಕ್ಕೂ ಇಲ್ಲ, ಏನು ಹೇಳಲಿಕ್ಕೂ ಇಲ್ಲ. ಅರ್ಥ ಆಗ್ತಿದೆಯಾ? ಇಷ್ಟು ತಿಳ್ಕೊಳ್ಬೇಕು. ನನ್ನ ಅಗತ್ಯಗಳೇನು ಎಂದು ಸ್ವರ್ಗದಲ್ಲಿರುವ ನನ್ನ ತಂದೆಗೆ ತಿಳಿದಿದೆ. ಆದ್ದರಿಂದ ನಾನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಕೆಲಸ ಒಂದೇ ಒಂದು ಕೆಲಸ ನನ್ನದು. ಏನು ಗೊತ್ತಾ? ಮರಿಯಳ ಹಾಗೆ ಯೇಸುವಿನ ಪಾದ ತಳದಲ್ಲಿ ಕೂತ್ಕೊಳ್ಳೋದಷ್ಟೆ. ಯೇಸು ಹೇಳಿದ ಅಗತ್ಯವಾದದ್ದು ಒಂದೇ ಅಂತ. ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್. ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್. ಅಗತ್ಯವಾದದ್ದು ಒಂದೇ ಒಂದು. ಇವತ್ತು ನಾವು ಮಾಡ್ತಾ ಇರೋದೆಲ್ಲ ಅನಗತ್ಯವಾದದ್ದೇ. ಅಲ್ಲಿ ಓಡ್ತೀವಿ, ಇಲ್ಲಿ ಓಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದಕ್ಕೋಸ್ಕರ ಪ್ರಾರ್ಥನೆ, ಇದಕ್ಕೋಸ್ಕರ ಪ್ರಾರ್ಥನೆ, ಅದಕ್ಕೋಸ್ಕರ ಜಪ, ಇದಕ್ಕೋಸ್ಕರ ಜಪ, ಅದು ಸಿಗಲಿಕ್ಕೋಸ್ಕರ ಪ್ರಾರ್ಥನೆ, ಇದು ಹೋಗ್ಲಿಕ್ಕೋಸ್ಕರ ಪ್ರಾರ್ಥನೆ, ಇನ್ನೊಂದು ಬರಲಿಕ್ಕೋಸ್ಕರ ಪ್ರಾರ್ಥನೆ. ಯಾವ್ಯಾವುದಕ್ಕೆಲ್ಲ ವಿಚಿತ್ರ ಪ್ರಾರ್ಥನೆಗಳು ಇವತ್ತು ನಾವು ಮಾಡಿಕೊಂಡು ಕಾಲ ಕಳ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾನೆ ಇದ್ದೀವಿ. ಆದರೆ ಯೇಸು ಸ್ವಾಮಿ ಬಯಸ್ತಾ ಇರೋದು ನಮ್ಮಿಂದ ಒಂದೇ ಒಂದು, ಆತನ ಪಾದ ತಳದಲ್ಲಿ ಕುಳಿತುಕೊಂಡು ಆತನ ಮಾತಿಗೆ ಕಿವಿಗೊಡು ಅಷ್ಟೇ. ಲೂಕನ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 41ರಲ್ಲಿ, ಲೂಕ್ ಚಾಪ್ಟರ್ 10 ವರ್ಸ್ 41 ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಮಾರ್ತಳಿಗೆ, ಫುಲ್ಲು ಟೆನ್ಷನಲ್ಲಿದ್ದ ಮಾರ್ತಳಿಗಿಂದ ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲೂ ಕೆಲವರು ಫುಲ್ ಟೆನ್ಷನಲ್ಲಿದ್ದೀರಲ್ವ? ನಾಳೆ ಏನಾಗುತ್ತೋ ಏನೋ, ನಾಳೆ ಏನೂ ಇಲ್ಲ, ಬಾಂಬ್ ಬೀಳುತ್ತೆ ನಿಮ್ಮ ತಲೆ ಮೇಲೆ. ನಾಳೆ ಏನಾಗುತ್ತೆ ಅಂದರೆ ನಾಳೆ ಬಾಂಬ್ ಬಿದ್ದು ಸತ್ತೋಗ್ಬಿಡ್ತೀರಿ. ಅದರಿಂದ ಜಾಸ್ತಿ ಟೆನ್ಷನ್ ಏನು ಮಾಡ್ಕೋಬೇಡಿ. ನಾಳೆ ಸಾಯ್ದಿದ್ರು ಒಂದಿನ ಸಾಯ್ತೀರಿ ಅಷ್ಟೇ. ನಾಳೆ ಬೀಳುತ್ತೆ ಬ್ರದರ್, ನಾಳೆ ಬೀಳ್ದಿದ್ರು ಒಂದು ದಿನ ಸಾಯ್ತೀರಿ. ಅದರಿಂದ ಟೆನ್ಷನ್ ಜಾಸ್ತಿ ಮಾಡ್ಕೋಬೇಡಿ. ಎಷ್ಟು ಟೆನ್ಷನ್ ಮಾಡಿಕೊಂಡ್ರು ಪ್ರಪಂಚ ಬಿಟ್ಟು ಹೋಗಲೇಬೇಕು. ನೀವೆಷ್ಟು ಪ್ರಾರ್ಥನೆ ಮಾಡಿ ಉಳಿಯೋಕ್ಕೆ ನೋಡಿದ್ರು ಒಂದಿನ ಸಾಯಿಸೇ ಬಿಡ್ತಾರೆ ದೇವ್ರದ್ದು ಎತ್ಕೊಂಡು ಹೋಗೇ ಹೋಗ್ತಾರೆ. ಇನ್ನು ದೇವ್ರ ಹತ್ರ ಏನು ಪ್ರಾರ್ಥನೆ ಮಾಡ್ತೀರಾ? ಜನ್ಮ ಕೊಟ್ಟಿದ್ಯಾರು? ಜೀವ ಕೊಟ್ಟಿದ್ದವರು. ಜೀವ ತೆಗೆಯೋ ಹಕ್ಕು ಯಾರಿಗಿದೆ? ಮತ್ತು ಅವ್ರ ಹತ್ರ ಜೀವ ಉಳಿಸಿ ಅಂತ ಪ್ರಾರ್ಥನೆ ಮಾಡಿ ಏನಾದರೂ ಪ್ರಯೋಜನ ಇದೆಯಾ? ಈ ಕಳ್ಳನ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಕಳ್ತನ ಮಾಡಬೇಡಪ್ಪ ನಮ್ಮ ಮನೇಲಿ ಅಂದರೆ ಪ್ರಯೋಜನ ಏನಾದರೂ ಆಗುತ್ತಾ? ಇಲ್ಲ ಅಲ್ವಾ? ಹಾಗೆಯೇ ಜೀವ ಕೊಟ್ಟವರು ದೇವರೇ, ಜೀವದ ಮೇಲೆ ಹಕ್ಕಿರುವವರು ಅವರೇ. ಹುಟ್ಟುವ ಸಮಯ, ಸಾಯುವ ಸಮಯ ನಿರ್ಧಾರ ಮಾಡಿದ್ಯಾರು? ನೀವಾ ದೇವರ ಅಥವಾ ಸೈತಾನನ?
ಸೈತಾನಿಗೆ ಅವ್ನ ಟೈಮೇ ಗೊತ್ತಿಲ್ಲ, ಒದ್ದಾಡ್ತಾ ಇದ್ದಾನೆ ಯಾವಾಗ ಟೈಮ್ ಬರುತ್ತೆ ಅಂತ. ಸೊ ಎಲ್ಲ ಟೈಮು ಗೊತ್ತಿರೋದು ಒಬ್ರಿಗೆ ಮಾತ್ರನೇ. ಯಾರಿಗೆ ಗೊತ್ತಾ? ಯಾರು ಟೈಮಿಂದ ಹೊರಗಡೆ ಇದ್ದಾರೋ ಅವ್ರಿಗೆ ಮಾತ್ರನೇ. ಓನ್ಲಿ ಒನ್ ಪರ್ಸನ್ ಈಸ್ ಔಟ್ ಆಫ್ ಟೈಮ್, ದಟ್ ಈಸ್ ಗಾಡ್. ಹೀ ನೋಸ್ ದ ಟೈಮ್ ಆಫ್ ಎವ್ರಿಬಡಿ ಆ್ಯಂಡ್ ಎವ್ರಿಥಿಂಗ್. ನಾವು ಟೈಮ್ ಒಳಗಡೆ ಇದ್ದೀವಿ, ಗಡಿಯಾರದ ಒಳಗಡೆ ಇದ್ದೀವಿ. ಈ ಗಡಿಯಾರದ ಒಳಗಡೆ ಇರೋ ಮೆಕ್ಯಾನಿಸಮ್ ಥರ ನಾವು, ಅದಕ್ಕೇನು ಗೊತ್ತಿಲ್ಲ, ಸುಮ್ಮನೆ ತಿರುಗ್ತಾ ಇರುತ್ತೆ ಅಷ್ಟೇ. ನಾವು ಹೊರಗಡೆ ಇದ್ದೀವಿ, ನಮಗೆ ಗೊತ್ತು ಈಗ ಎಷ್ಟು ಗಂಟೆ ಆಯಿತು ಅಂತ, ಯಾವ ಮುಳ್ಳು ಎಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಗಡಿಯಾರಕ್ಕೆ ಪಾಪ ಏನು ಗೊತ್ತಾಗುತ್ತೆ? ತಿರುಗೋದು ಮಾತ್ರ ಗೊತ್ತು. ಗಡಿಯಾರ ಮಾಡಿದವ್ರು ನಾವು ಹೊರಗಡೆ ಇದ್ದೀವಿ, ನಾವು ಡಿಸೈಡ್ ಮಾಡ್ತೀವಿ. ನಾವು ಬೇಕಾದ್ರೆ ಗಡಿಯಾರದ ಮುಳ್ಳನ್ನು ಸ್ವಲ್ಪ ಮುಂದೆ ಮಾಡ್ಬೋದು, ಹಿಂದಕ್ಕೂ ಮಾಡ್ಬೋದು. ದೇವರು ಮಾಡಿದ್ದಾರೆ ಆ ಥರ. ಯೆಹೋಶುವನ ಟೈಮಲ್ಲಿ, ಜೋಶುವನ ಟೈಮಲ್ಲಿ ಒಂದು ಡೇನ ಇನ್ಕ್ರೀಸ್ ಮಾಡಿದ್ದಾರೆ ದೇವರು ಅಲ್ವಾ? ಅದೇ ರೀತಿಯಲ್ಲಿ ಇಸ್ರಾಯೇಲ್ ಜನರನ್ನ ಈಜಿಪ್ಟಿಂದ ಕರ್ಕೊಂಡು ಬರಬೇಕಾದ್ರೆ ಅಲ್ಲೂ ಕೂಡ ಹಗಲನ್ನ ರಾತ್ರಿ ಮಾಡಿದ್ದಾರೆ, ರಾತ್ರಿನ ಹಗಲು ಮಾಡಿದ್ದಾರೆ. ಸೊ ಗಡಿಯಾರದ ಮುಳ್ಳನ್ನು ಹಿಂದಕ್ಕೂ ಹಾಕ್ಬೋದು, ಮುಂದಕ್ಕೂ ಹಾಕ್ಬೋದು. ಮ್ಯಾನುಫ್ಯಾಕ್ಚರ್ ಮಾಡಿದವರು ಗಡಿಯಾರಕ್ಕೆ ಸ್ವತಃ ಮುಂದೆ ಹಿಂದೆ ಹಾಕ್ಲಿಕ್ಕೆ ಆಗೋದಿಲ್ಲ, ಅದು ಹೀಗೆ ಸುತ್ತಾನೇ ಇರುತ್ತೆ ಒಂದೇ ಡೈರೆಕ್ಷನಲ್ಲಿ, ಮುಂದಕ್ಕೆ ಮಾತ್ರ ಹೋಗುತ್ತೆ. ಹಾಗೆ ನಮ್ಮ ಜೀವನ ಭೂಮಿ ಮೇಲೆ ಪ್ರಾರಂಭ ಆಯಿತು, ಹೀಗೆ ಮುಂದಕ್ಕೆ ಹೋಗುತ್ತಷ್ಟೇ. ಇದು ಯಾವಾಗ ಎಲ್ಲಿ ಸ್ಟಾಪ್ ಆಗಬೇಕು ಅವ್ರು ಸ್ಟಾಪ್ ಮಾಡ್ತಾರೆ, ಅವ್ರು ಎಲ್ಲಿ ಬೇಕಾದರೂ ಸ್ಟಾಪ್ ಮಾಡ್ಬೋದು. ಒನ್ ಹೂ ಈಸ್ ಔಟ್ ಆಫ್ ಟೈಮ್, ಹೀ ಕ್ಯಾನ್ ಕಂಟ್ರೋಲ್ ದ ಟೈಮ್. ವಿ ಕ್ಯಾನಾಟ್ ಕಂಟ್ರೋಲ್ ದ ಟೈಮ್ ಬಿಕಾಸ್ ವಿ ಆರ್ ಇನ್ಸೈಡ್ ದ ಟೈಮ್ ಆ್ಯಂಡ್ ಸ್ಪೇಸ್. ನಾವು ಸಮಯದ ಒಳಗೆ ಮತ್ತು ಈ ಲೋಕದ ಒಳಗಡೆ ಇರೋದರಿಂದ ನಮಗಿದು ಯಾವುದು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಎಲ್ಲವನ್ನು ನಿಯಂತ್ರಿಸುವ ದೇವರು ಹೇಳ್ತಾರೆ, ಏನಂತ ಹೇಳ್ತಾರೆ? ಓದಿ ಈಗ ವಾಕ್ಯ. ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಯೇಸು ಆಕೆಗೆ ಅಂದರೆ ಯಾರಿಗೆ? ಟೆನ್ಷನ್ ಮಾಡಿಕೊಂಡು ಆಕಾಶ ತಲೆ ಮೇಲೆ ಇಟ್ಕೊಂಡು ಅದಕ್ಕಾಗಿ ಪ್ರಾರ್ಥನೆ, ಇದಕ್ಕಾಗಿ ಪ್ರಾರ್ಥನೆ, ಆ ಉದ್ದೇಶಕ್ಕಾಗಿ ಪ್ರಾರ್ಥನೆ, ಈ ಉದ್ದೇಶಕ್ಕಾಗಿ ಪ್ರಾರ್ಥನೆ, ದುರುದ್ದೇಶಕ್ಕಾಗಿ ಪ್ರಾರ್ಥನೆ, ವಿವಿಧ ಉದ್ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಿರಲ್ವ? ಹಗಲು ಪ್ರಾರ್ಥನೆ, ರಾತ್ರಿ ಪ್ರಾರ್ಥನೆ, ಮುಂಜಾನೆ ಪ್ರಾರ್ಥನೆ, 6 ಗಂಟೆ ಪ್ರಾರ್ಥನೆ, 3 ಗಂಟೆ ಪ್ರಾರ್ಥನೆ, 8 ಗಂಟೆ ಪ್ರಾರ್ಥನೆ, 9 ಗಂಟೆ ಪ್ರಾರ್ಥನೆ, ಮಧ್ಯರಾತ್ರಿ ಪ್ರಾರ್ಥನೆ, ಅಮಾವಾಸ್ಯೆ ಪ್ರಾರ್ಥನೆ, ಹುಣ್ಣಿಮೆ ಪ್ರಾರ್ಥನೆ ಇದೆ. ಕೆಲವರು ಮಾಡ್ತಾರೆ. ಅಮಾವಾಸ್ಯೆಗೆ ಹುಣ್ಣಿಮೆಗೂ ಪ್ರಾರ್ಥನೆ ಮಾಡುವ ಕಥೋಲಿಕ ಕ್ರೈಸ್ತರು ಎಷ್ಟೋ ಜನ ಇದ್ದಾರೆ, ಇಲ್ಲ ಅಂತಲ್ಲ. ನೀವು ಇದೆಯಾ? ನಿಮ್ಮಲ್ಲಿ ಯಾರಿದ್ದೀರಿ ಆ ಥರ? ಇಲ್ಲ, ಕೆಲವರಿದ್ದಾರೆ. ಅಮಾವಾಸ್ಯೆಗೆ ಹುಣ್ಣಿಮೆಗೆ ಇದೆಯಲ್ಲೋ ಗೊತ್ತಿಲ್ಲ, ಅಮಾವಾಸ್ಯೆಗೆ ಪ್ರಾರ್ಥನೆಗೆ ಅಲ್ಲಿ ತಮಿಳ್ನಾಡಿಗೆ ಅಲ್ಲಿಗೆ ಹೋಗ್ತಾರೆ ಕೆಲವರು. ಗೊತ್ತಾ ನಿಮಗೆ? ಜಾಗ ಗೊತ್ತಾದರೆ ಹೇಳ್ಬಿಡ್ತಿದ್ದೆ ಎಲ್ಲ ಅಂತ, ಗೊತ್ತಿಲ್ಲ ನನಗೆ. ಯೂಟ್ಯೂಬಲ್ಲೋ ವೆಬ್ಎಕ್ಸೆಲ್ಲ ಯಾರಿಗಾದ್ರೂ ಗೊತ್ತಿದ್ದರೆ ಆಮೇಲೆ ನೀವು ಹೇಳ್ಕೊಳ್ಳಿ, ಇಲ್ಲ ನಿಮ್ಮ ಕಮೆಂಟ್ ಬಾಕ್ಸ್ ಒಳಗಡೆ ಹಾಕಿ ಎಲ್ಲಿ ಅಂತ, ಅಮಾವಾಸ್ಯೆ ಪ್ರಾರ್ಥನೆ ನಡೆಯೋ ಜಾಗ ಅಂತ ಎಲ್ಲಿ ಅಂತ. ಆ ರೀತಿಯ ಮುಟ್ಟಾಳ ಕ್ರೈಸ್ತರು ಇವತ್ತು ಎಷ್ಟೋ ಜನ ಇದ್ದಾರೆ. ಅಮಾವಾಸ್ಯೆ ಪ್ರಾರ್ಥನೆ, ಹುಣ್ಣಿಮೆ ಪ್ರಾರ್ಥನೆ, ಶುಕ್ರವಾರದ ಪ್ರಾರ್ಥನೆ, ಶನಿವಾರದ ಪ್ರಾರ್ಥನೆ, ಭಾನುವಾರದ ಪ್ರಾರ್ಥನೆ, ಮುಂಜಾನೆ ಪ್ರಾರ್ಥನೆ, ಇದೆಲ್ಲ ಸಮಯದ ಒಳಗಡೆ ಇರೋ ನಮಗೆ ಸುತ್ತ ಹಾಕ್ಕೊಂಡೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಸಮಯದ ಹೊರಗಡೆ ಇರೋ ದೇವರಿಗೆ ಎಲ್ಲ ಬೆಳಕು ಮಾತ್ರನೇ. ದೇವರಿಗೆ ಅಮಾವಾಸ್ಯೆನೂ ಇಲ್ಲ, ಹುಣ್ಣಿಮೆನೂ ಇಲ್ಲ, ಭಾನುವಾರನೂ ಇಲ್ಲ, ಸೋಮವಾರನೂ ಇಲ್ಲ, ಶುಕ್ರವಾರನೂ ಇಲ್ಲ, ಪವಿತ್ರ ವಾರನೂ ಇಲ್ಲ, ಕೆಟ್ಟ ವಾರನೂ ಇಲ್ಲ, ಒಳ್ಳೆಯ ದಿನವೂ ಇಲ್ಲ, ಕೆಟ್ಟ ದಿನವೂ ಇಲ್ಲ. ಅವರು ಅಗಮ್ಯ ಜ್ಯೋತಿಯಲ್ಲಿ ಜ್ಯೋತಿಯಾಗಿ ಜೀವಿಸುವ ಬೆಳಕಾದ ದೇವರು. ನಾವು ಕತ್ಲೆ ಪ್ರಪಂಚದಲ್ಲಿ ಬದುಕೋದ್ರಿಂದ ನಮಗೆ ಹುಣ್ಣಿಮೆ ಇದೆ, ಅಮಾವಾಸ್ಯೆ ಇದೆ, ಬೆಳಗ್ಗೆ ಇದೆ, ಸಂಜೆ ಇದೆ, ಶುಕ್ರವಾರ ಇದೆ, ಶುಭ ಶುಕ್ರವಾರ ಇದೆ, ಕೆಟ್ಟ ವಾರ ಇದೆ, ಕೆಟ್ಟ ದಿನ ಇದೆ. ಆಮೇಲೆ ಇದು ಯಾವ ತಿಂಗಳಿದು? ಅಲ್ಲ, ಆಷಾಢ ಇದೆ, ಇನ್ನೇನೇನು ಬರುತ್ತೆ. ಭೂತಕಾಲ, ಗುಳಿಕ ಕಾಲ, ಯಮಗಂಡ ಕಾಲ, ಕೆಟ್ಟ ರಾಹು ಕಾಲ, ಕೇತು ಕಾಲ, ಏನೇನು ಕಾಲಗಳಿದೆ. ಯಾಕೆ ಹೇಳಿ? ನಾವು ಈ ಕಾಲದ ಚಕ್ರದ ಬಂಧನದ ಒಳಗಡೆ ಸಿಕ್ಕಾಕೊಂಡಿರೋದ್ರಿಂದ, ನಮಗೆ ಈ ಕಾಲಗಳೆಲ್ಲ ಇರೋದ್ರಿಂದ ಜೀವನನೇ ಒಂದು ನರಳಾಟ. ಅದಕ್ಕೆ ಕೆಲವರು ಪ್ರಾರ್ಥಿಸ್ತಾರೆ, ದೇವರೇ ನಮಗೆ ಒಳ್ಳೆ ಕಾಲ ಯಾವಾಗ ಬರುತ್ತೆ, ನಮಗೆ ಒಳ್ಳೆಯ ದಿನಗಳು ಯಾವಾಗ ಬರುತ್ತೆ ಅಂತ, ನಮಗೆ ಒಳ್ಳೆ ಗಳಿಗೆ ಯಾವಾಗ ಬರುತ್ತೆ. ನೀನು ಯಾವಾಗ ಯೇಸುನ ಕಂಡುಕೊಳ್ತೀಯೋ ಅದೇ ಒಳ್ಳೆ ಗಳಿಗೆ, ಅದೇ ಒಳ್ಳೆ ವಾರ, ಅದೇ ಒಳ್ಳೆ ದಿನ. ಯೇಸು ಜೊತೆಗೆ ಬದುಕುವ ದಿನವೆಲ್ಲ ಒಳ್ಳೆ ದಿನಗಳೇ.
ಯೇಸುವಿನ ಸಂಬಂಧದಲ್ಲಿ ನೀನು ಎಷ್ಟು ದಿನ ಬದುಕ್ತೀಯೋ, ಯಾವ ಗಳಿಗೆಯಲ್ಲಿ ಇರ್ತೀಯೋ ಅದೆಲ್ಲ ಒಳ್ಳೆ ಗಳಿಗೆನೇ. ಯೇಸು ಇಲ್ಲದ ದಿನಗಳೇ ಕೆಟ್ಟ ದಿನಗಳು. ಯೇಸುವಿನ ಸಂಬಂಧದಲ್ಲಿ ಬದುಕದೇ ಇರುವ ಗಳಿಗೆ ಕೆಟ್ಟ ಗಳಿಗೆ. ಯೇಸುವಿನ ಸಂಬಂಧ ಇಲ್ಲದೆ ಇರುವ ವಾರಗಳೇ ಕೆಟ್ಟ ವಾರಗಳು. ಅದೇ ಕೆಟ್ಟ ತಿಂಗಳು, ಅದೇ ಕೆಟ್ಟ ವರ್ಷ. ಯೇಸು ಜೊತೆಗೆ ಪ್ರತಿದಿನ ಬದುಕುವಾಗ ನೀನು ಯಾರ ಜೊತೆಗೆ ಬದುಕ್ತಾ ಇದೀಯಾ? ಯೇಸು ಹೇಳ್ತಾರೆ, ನಾನೇ ಜಗತ್ತಿಗೆ ಜ್ಯೋತಿ. ಜಾನ್ 8:12 ಹೇಳ್ತಾರೆ. ಯೋಹಾನ 8:12 ಹೇಳ್ತಾರೆ. ಏನಂತ ಹೇಳ್ತಾರೆ? ಲೂಕ 10:41 ವಾಪಸ್ ಬರೋಣ. ಆಮೇಲೆ ಇದು ಓದಿ ಆಮೇಲೆ ಬರೋಣ. ಬಳಿಕ ಯೇಸು ಸ್ವಾಮಿ ಜನರನ್ನು ಮತ್ತೊಮ್ಮೆ ಕಂಡು ಹೀಗೆಂದರು, ನಾನೇ ಜಗಜ್ಯೋತಿ, ನಾನೇ ಐ ಆಮ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ. ನನ್ನನ್ನು ಹಿಂಬಾಲಿಸುವವನು ಎಲ್ಲಿ ನಡೆಯೋದಿಲ್ಲ? ಕತ್ತಲಲ್ಲಿ ನಡೆಯುವವನಿಗೆ ಎಲ್ಲ ಕಾಲಗಳು ಬರುತ್ತೆ. ಕೆಟ್ಟ ದಿನನೂ ಬರುತ್ತೆ, ಶುಭ ದಿನನೂ ಬರುತ್ತೆ. ಕೆಟ್ಟ ವಾರನೂ ಬರುತ್ತೆ, ಶುಭ ವಾರನೂ ಬರುತ್ತೆ. ಬೆಳಕಲ್ಲಿ ನಡೆಯುವವನಿಗೆ ಬೆಳಕು ಮಾತ್ರ ಇರುತ್ತೆ. ಅಲ್ಲಿ ಏನಿರುತ್ತೆ? ಒಂದೇ ಬೆಳಕು ಮಾತ್ರ. ಯೇಸು ಏನು ಹೇಳ್ತಾರೆ? ನನ್ನನ್ನು ಹಿಂಬಾಲಿಸುವವನು ನಾನೇ ಜಗಜ್ಯೋತಿ. ಐ ಆಮ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ಐ ಆಮ್ ಯುವರ್ ಲೈಟ್. ಓಕೆ. ನನ್ನನ್ನು ಹಿಂಬಾಲಿಸುವವನು ಎಲ್ಲಿ ನಡೆಯುವುದಿಲ್ಲ? ಕತ್ತಲೆಯಲ್ಲಿ ನಡೆಯೋದಿಲ್ಲ. ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ. ಕತ್ತಲೆ ಅಂದರೆ ನಾನು ಹೇಳಿದೆ ಭಯ. ಕತ್ತಲೆಯಲ್ಲಿ ಭಯ ಇರುತ್ತೆ, ಕತ್ತಲೆಯಲ್ಲಿ ಟೆನ್ಷನ್ ಆಗುತ್ತೆ. ಕತ್ತಲೆಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ 4-5 ರೋಡ್ ಇರುವ ಜಾಗದಲ್ಲಿ ನಿಲ್ಲಿಸ್ಬಿಟ್ರೆ ನಿಮಗೆ ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ, ಗೊಂದಲ ಆಗುತ್ತೆ ಅಲ್ವಾ? ಅದೇ ರೀತಿ ನಮ್ಮ ಹೃದಯದಲ್ಲುಗಳೇ ಕತ್ತಲೆ ಇದ್ದರೆ ಜೀವನ ಪೂರ್ತಿ ಭಯ ಭಯ ಭಯ, ಟೆನ್ಷನ್, ಗೊಂದಲ. ಏನು ಮಾಡಬೇಕು ಗೊತ್ತಿಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲದಿದ್ದಾಗ ಪಿಶಾಚಿ ಬರ್ತಾನೆ ಏನಾದರೂ ಮಾಡಲಿಕ್ಕೆ. ಅಲ್ಲಿ ಹೋಗು ಪ್ರಾರ್ಥನೆ ಮಾಡು, ಅಲ್ಲಿ ಹೋಗಿ ಆ ಬ್ರದರ್ ಹತ್ರ ಹೋಗು, ಇಲ್ಲಿ ಹೋಗಿ ಮಾಟ ಮಂತ್ರಕ್ಕೆ ಹೋಗು, ಅಲ್ಲಿ ಹೋಗಿ ಅದು ಕಟ್ಟಿಸ್ಕೊಂಡು ಬಾ, ಇಲ್ಲಿ ಹೋಗಿ ಇದು ಮಾಡು, ಅದು ಮಾಡು. ನಿಮ್ಮ ತಲೆ ಹಾಳು ಮಾಡಿಬಿಡ್ತಾನೆ ಅವನು. ನೀವು ಪಾಪ ಇರೋ ದುಡ್ಡೆಲ್ಲ ಖರ್ಚು ಮಾಡ್ತೀರಿ. ಅಲ್ಲಿ ಹೋಗಿ ಅದು ಮಾಡಿಸಿ, ಇಲ್ಲಿ ಹೋಗಿ ಇದು ಮಾಡಿಸಿ, ಅಲ್ಲಿ ಹೋಗಿ ಅದು ಕಟ್ಟಿಸ್ಕೊಂಡು, ಇಲ್ಲಿ ಹೋಗಿ ಇದು ಕಟ್ಟಿಸ್ಕೊಂಡು, ಆ ಬ್ರದರ್ ಆಯಿತು, ಈ ಧ್ಯಾನ ಆಯಿತು, ಈ ಪೂಜಾರಿ ಆಯಿತು, ಆ ಮಂತ್ರವಾದಿ ಆಯಿತು, ಆ ಮಾಟಗಾರ ಆಯಿತು, ಎಲ್ಲ ಮುಗಿಸಿ ಆಯಿತು. ಕತ್ಲೆ ಹೋಗುತ್ತಾ ಕೇಳಿದರೆ ಕತ್ಲೆ ಹೋಗಲ್ಲ, ಕತ್ಲೆ ಇನ್ನೂ ಡಬಲ್ ಆಗುತ್ತೆ. ಇರೋ ನೆಮ್ಮದಿನೂ ಹೋಗುತ್ತೆ. ಪರಿಹಾರ ಏನು? ಪರಿಹಾರ ಜಗಜ್ಯೋತಿಯಾದ ಯೇಸು ನಿನ್ನ ಜೀವನಕ್ಕೆ ಬರಬೇಕು. ಅದೇ ಪರಿಹಾರ. ಯೇಸು ಬರೋದೇ ಪರಿಹಾರ. ಯೇಸುವನ್ನು ಸ್ವೀಕಾರ ಮಾಡೋದೇ ಪರಿಹಾರ. ಅದಕ್ಕೇನು ಮಾಡಬೇಕು? ಅದಕ್ಕೆ ವಾಕ್ಯ ಕೇಳಬೇಕು. ಅದೇ ನಾನು ಹೇಳಿದ ಪ್ರಾರಂಭದಲ್ಲಿ. ವಾಕ್ಯ ಕೇಳಿಸ್ಕೊಳ್ಳೋದ್ರಿಂದ ಲಾಭ ಏನು ಅಂದರೆ, ಈ ವಾಕ್ಯಗಳು ನಿನ್ನ ಒಳಗಡೆ ಇರುವ ಕತ್ತಲೆಯನ್ನು ಹೊಡೆದು ಓಡಿಸುತ್ತೆ. ನೀನು ಓಡಿಸ್ಬೇಡ. ಟೆನ್ಷನ್ ತೆಗೆದು ಹಾಕಿಯಪ್ಪ ಅಂತ ಕೇಳಬೇಡ. ವಾಕ್ಯ ಕೇಳಿಸ್ಕೊ. ಆ ವಾಕ್ಯಕ್ಕೆ ಹೃದಯ ಓಪನ್ ಮಾಡಿಕೊಡು. ಆ ವಾಕ್ಯ ನಿನ್ನ ಒಳಗಡೆ ಬಂದಾಗ ನಿನ್ನ ತಲೆಯಲ್ಲಿರುವ ಟೆನ್ಷನ್ ಆ ವಾಕ್ಯನೇ ಹೊಡೆದು ಓಡಿಸುತ್ತೆ. ಸಮಾಧಾನ ಕೊಡಿ ಅಂತ ಕೇಳಬೇಡಿ. ವಾಕ್ಯ ಕೇಳಿಸ್ಕೊಳ್ಳಿ. ಸಮಾಧಾನವನ್ನು ತಂದುಕೊಡುತ್ತೆ ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ಸಮಾಧಾನ ಇದೆ. ದೇರ್ ಇಸ್ ಪೀಸ್ ಇನ್ ಹಿಸ್ ವರ್ಡ್. ಓಕೆ. ಅದರಿಂದ ವಾಕ್ಯ ಸ್ವೀಕಾರ ಮಾಡಿದರೆ ಸಮಾಧಾನ ಬರುತ್ತೆ. ಪ್ರತಿದಿನ ಸಮಾಧಾನಕ್ಕೆ ಬದುಕಬೇಕಾ? ಪ್ರತಿದಿನ ವಾಕ್ಯ ಸ್ವೀಕಾರ ಮಾಡಿ ಅಷ್ಟೇ. ಡೋಂಟ್ ಲೆಟ್ ಡಿಹೈಡ್ರೇಟ್ ಯುವರ್ ಸೋಲ್. ನಿಮ್ಮ ಮನಸ್ಸನ್ನು ಡಿಹೈಡ್ರೇಟ್ ಆಗಿ ಇಟ್ಕೋಬೇಡಿ. ಕೀಪ್ ಯುವರ್ ಸೋಲ್ ಹೈಡ್ರೇಟೆಡ್ ವಿತ್ ದ ವರ್ಡ್ ಆಫ್ ಗಾಡ್ ಸೊ ದಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪೀಸ್ ಆ್ಯಂಡ್ ಜಾಯ್ ಆಫ್ ಜೀಸಸ್ ಕ್ರೈಸ್ಟ್. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ದೇವರ ವಾಕ್ಯವನ್ನು ತುಂಬಿಸ್ಕೊಂಡು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಆಗ ಯೇಸು ಕ್ರಿಸ್ತನಲ್ಲಿರುವ ಶಾಂತಿ, ಆನಂದ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಇರ್ತದೆ. ಇದಕ್ಕಾಗಿ ₹1 ಖರ್ಚಿಲ್ಲ. ಇದು ಫ್ರೀ. ಕಂಟಿನ್ಯೂ. 8:12 ಏನು ಹೇಳ್ತಾರೆ? ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ. ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಏನಿರುತ್ತಂತೆ? ಜೀವದಾಯಕ ಜ್ಯೋತಿ ಅವನಲ್ಲಿರ್ತದಂತೆ. ಹಾಗಾದರೆ ಯೇಸು ಕ್ರಿಸ್ತರನ್ನು ನಿಜವಾಗ್ಲೂ ನಾವು ಹಿಂಬಾಲಿಸ್ತಾ ಇರೋದಾದರೆ ನಮ್ಮಲ್ಲಿ ಏನಿರ್ತದೆ? ಜೀವದಾಯಕವಾದ ಜ್ಯೋತಿ ಇರ್ತದೆ. ನಾವು ಕತ್ತಲೆಯಲ್ಲಿ ನಡೆಯೋದಿಲ್ಲ, ಭಯದಲ್ಲಿ ನಡೆಯೋದಿಲ್ಲ,
ಸಮಾಧಾನದಲ್ಲಿ ಜೀವಿಸ್ಲಿಕ್ಕಾಗುತ್ತೆ, ಶಾಂತಿಯಲ್ಲಿ ಜೀವಿಸ್ಲಿಕ್ಕಾಗುತ್ತೆ. ಅದಕ್ಕೋಸ್ಕರ ಸ್ಪೆಷಲ್ ಪ್ರೇಯರ್ ಇಲ್ಲ, ಅದಕ್ಕೋಸ್ಕರ ಸ್ಪೆಷಲಾಗಿ ಏನು ಮಾಡೋದೇನಿಲ್ಲ. ವಾಕ್ಯ ತುಂಬಿಸ್ಕೊಳ್ತಾ ಬದುಕಿದರೆ ಅಷ್ಟೇ ಸಾಕು. ಅದರಿಂದ ಯೇಸು ಸ್ವಾಮಿ ಮಾರ್ತಳಿಗೆ ಏನು ಹೇಳ್ತಾರೆ? ಮಾರ್ತಾ ಮಾರ್ತಾ, ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ಇವತ್ತು ಯಾರ್ದು ಹೆಸರು ಹೇಳ್ತಾ ಇದ್ದಾರೆ ದೇವರು? ನನ್ನ ಹೆಸರು ಮಾರ್ತನ ಹೆಸರು ಹೇಳ್ತಾ ಇಲ್ಲ. ಮಾರ್ತಳ ಥರ ಇರುವ ನಮ್ಮ ಒಬ್ಬೊಬ್ಬರ ಹೆಸರು ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಹೆಚ್ಚು ಕಡಿಮೆ ಎಲ್ಲರೂ ಮಾರ್ತಳಕ್ಕಿಂತನೂ ಇನ್ನೂ ಸ್ವಲ್ಪ ಮೋಸವಾಗಿದ್ದ ರೀತಿಯಲ್ಲೇ ಇದ್ದೀವಿ. ಅದರಿಂದ ನಮ್ಮೊಬ್ಬೊಬ್ಬರಿಗೂ ಹೇಳ್ತಾ ಇದ್ದಾರೆ. ವೆಬ್ಎಕ್ಸಲ್ಲಿರುವವರೇ, ಇಲ್ಲಿರುವವರೇ, ಯೂಟ್ಯೂಬಲ್ಲಿರುವವರೇ, ಎಲ್ಲ ಕಡೆ ಇರುವವರೇ, ಯೇಸು ಸ್ವಾಮಿ ನಮ್ಮ ಹೃದಯವನ್ನು ನೋಡಿ ಇವತ್ತು ಹೇಳ್ತಾ ಇದ್ದಾರೆ, ನೀನು ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ನೀನು ಅನಾವಶ್ಯಕ ಯಾವುದು ಅನಾವಶ್ಯಕ? ನೀವೇನೆಲ್ಲ ಇವತ್ತು ಚಿಂತೆ ಮಾಡ್ತಾ ಇದ್ದೀರೋ ಅದೆಲ್ಲ ಅನಾವಶ್ಯಕನೇ. ಯಾವುದಾದ್ರೂ ಚಿಂತೆ ಇದೆಯಾ ನಮ್ಮ ಮೈಂಡಲ್ಲಿ? ಇದೆಯಾ? ಹಾಂ, ಅದೆಲ್ಲ ಅನಾವಶ್ಯಕ ಚಿಂತೆಗಳೇ. ಯಾಕೆ ಕೇಳಿದರೆ, ನೀವು ಮಾಡ್ತಾ ಇರುವ ಚಿಂತೆಯಲ್ಲಿ ಯಾವ ಚಿಂತೆ ನಿಮ್ಮನ್ನು ದೇವರ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾ ಇದೆ? ನೀವು ಚಿಂತೆ ಮಾಡ್ತಿದ್ದೀರಾ? ಮಾಡ್ತೀರಿ. ಯಾವ ಚಿಂತೆ ನಿಮ್ಮನ್ನು ಇನ್ನೂ ಹೆಚ್ಚು ದೇವ್ರನ್ನ ಆರಾಧನೆ ಮಾಡಲಿಕ್ಕೆ ಪ್ರೇರೇಪಣೆ ಕೊಡುತ್ತೆ, ದೇವರ ಹತ್ತಿರ ಕರ್ಕೊಂಡು ಹೋಗುತ್ತೆ, ದೇವರ ಅನ್ಯೋನ್ಯತೆಯಲ್ಲಿ ನಿಮ್ಮನ್ನು ಇನ್ನೂ ಬಲಪಡಿಸುತ್ತೆ? ಯಾವ ಚಿಂತೆನೂ ಬಲಪಡಿಸೋದಿಲ್ಲ. ಎಲ್ಲ ಚಿಂತೆಗಳು ನಮ್ಮನ್ನು ದೇವರಿಂದ ದೂರ ಮಾಡುವಂಥ ಚಿಂತೆಗಳೇ. ಎಲ್ಲ ಚಿಂತೆಗಳು ನಮ್ಮಲ್ಲಿ ಭಯ ತರುವಂಥ ಚಿಂತೆಗಳೇ. ಭವಿಷ್ಯದ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಭಯ ಉಂಟು ಮಾಡುವ, ದೇವರಿಂದ ನಮ್ಮನ್ನು ಬೇರ್ಪಡಿಸುವ, ನಮ್ಮ ಆರೋಗ್ಯ ಹಾಳು ಮಾಡುವ ಚಿಂತೆಗಳೇ ಆಗಿದೆ ನಮ್ಮ ಎಲ್ಲ ಚಿಂತೆಗಳು ಕೂಡ. ಅದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ಅಗತ್ಯವಾದದ್ದು ಒಂದೇ ಒಂದು. ನಿನ್ನ ಚಿಂತೆಗಳೆಲ್ಲ ಅನಗತ್ಯ. ನೀವೇನು ಚಿಂತೆ ಮಾಡ್ತಾ ಇದ್ದೀರೋ ಅನಗತ್ಯ, ಅದು ಯಾವುದು ಬೇಕಾಗಿಲ್ಲ. ನೋಡಿ, ದೇವರಿಷ್ಟು ಈ ವಾಕ್ಯ ಹೇಳಿದರೂ ಕೂಡ ನಾವು ಚಿಂತೆ ಬಿಡ್ತೀವ? ನನಗೆ ಗ್ಯಾರಂಟಿ ಇದೆ, 100% ಗ್ಯಾರಂಟಿ ಇದೆ. ಇಷ್ಟೆಲ್ಲ ಕೂಗಿ ಇನ್ನೂ 10 ಸರಿ ಈ ವಾಕ್ಯವನ್ನು ನಾನು ಹೇಳಿದರು, ನೀವು ವಾಪಸ್ ಹೋಗುವಾಗ ನೀವೇನು ಚಿಂತೆ ಹೊತ್ಕೊಂಡು ಬಂದರೋ ಅದೇ ಚಿಂತೆ ಹೊತ್ಕೊಂಡು ಹೋಗ್ತೀರಿ ಅಂತ ನನಗೆ ಗ್ಯಾರಂಟಿ ಇದೆ. ಹಾಗೆ ನೆಗೆಟಿವ್ ಎಲ್ಲ ಹೇಳ್ಬೋದಾ ಬ್ರದರ್? ನೀವು ಕೇಳಿದರೆ ನೆಗೆಟಿವ್ ಅಲ್ಲ, ಭವಿಷ್ಯವಾಣಿ, ಪ್ರಾಫೆಸಿ, ಪ್ರವಾದನೆ ಹೇಳುತ್ತಪ್ಪ. ಹೌದು ಅಲ್ಲ ಅಂತ ಮುಂದಿನ ವಾರ ಈ ಮನೆಗೆ ಬಂದರೆ ನಾನೇ ಮತ್ತೆ ಪ್ರವಾದನೆ ಸರಿ ಅಂತ ನಾನೇ ಪ್ರೂವ್ ಮಾಡ್ತೀನಿ. ಪ್ರವಾದನೆ ಸರಿಯೋ ತಪ್ಪು ಅಂತ ಮನೆಗೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಒಂದು ವಾರದಲ್ಲೇ ಗೊತ್ತಾಗ್ಬಿಡುತ್ತೆ. ನೀವು ಹಠ ಮಾಡಿ ನೋಡಿಬೇಕಾದ್ರೆ, ನೀವು ಅಷ್ಟಂತ ಪ್ರವಾದನೆ ಮಾಡಿದ್ದೀರಾ, ನಾನು ನಿಮ್ಮ ಪ್ರವಾದನೆಯನ್ನು ಫೇಲ್ ಮಾಡ್ತೀನಿ ಅಂತ ಯಾರಾದರೂ ಇದ್ದರೆ ಒಂದು ಚಾಲೆಂಜ್ ಆಗಿ ತೊಗೊಂಡು ಫೇಲ್ ಮಾಡಿ. ಅದರಿಂದ ನಿಮ್ಗೆ ಒಳ್ಳೆಯದಾಗತ್ತೆ, ನನಗೇನು ತೊಂದರೆ ಇಲ್ಲ. ಅದರಿಂದ ನಿಮ್ಗೆ ಒಳ್ಳೆಯದಾಗತ್ತೆ. ಒಂದು ಚಾಲೆಂಜ್ ಆಗಿ ತಗೊಳ್ಳಿ. ಆದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ಪ್ರವಾದನೆ ನೆರವೇರಿಯೇ ತೀರುವುದು. ಹಂಗೆ ಹೇಳಿಬಿಟ್ರೆ ಮತ್ತೆ ನಮ್ಮ ಗತಿ ಏನು ಬ್ರದರ್ ಅಂತ ಕೇಳಿದರೆ, ಅದೋ ಗತಿ. ಈಗಿರೋ ಪರಿಸ್ಥಿತಿಗೆ ಹೇಳ್ತಾ ಇರೋದು, ನಾಳೆ ಪರಿಸ್ಥಿತಿಗೆ ನಾಳೆ ನೋಡೋಣ. ಇಂದಿನ ಪಾಡೆ ಇಂದಿಗೆ ಸಾಕು, ನಾಳೆದು ಸದ್ಯಕ್ಕೆ ನಿಮ್ಮ ಕಂಡೀಷನ್ಗೆ ಇದನ್ನು ಹೇಳ್ತಾ ಇರೋದು. ಇವತ್ತಿನ ಪ್ರವಾದನೆ ಇದು, ನಾಳೆ ಚೇಂಜ್ ಆಗ್ಬೋದು ಬೇಕಾದರೆ. ಮತ್ತೆ ನಾಳೆ ಕೇಳಬೇಡಿ. ನಾಳೆ ಅಂದರೆ ಇನ್ನೊಂದು ದಿವಸ ಹೋದ್ಮೇಲೆ ಇದಕ್ಕೆ ರಿವರ್ಸ್ ಆಗಿ ಹೇಳುವಾಗ, ನೀವು ಅವತ್ತು ಹಾಗೆ ಹೇಳಿದ್ರಲ್ಲ ಇವತ್ತು ಹೀಗೆ ಹೇಳ್ತಾ ಇದ್ದೀರಲ್ಲ ಕೇಳಿದರೆ, ಅದಕ್ಕೆ ಈಗಲೇ ಉತ್ತರ ಹೇಳಿರ್ತೀನಿ, ಆಯಿತಾ? ಇದು ಈ ಸಂದರ್ಭದಲ್ಲಿ ಈ ಜನಕ್ಕೆ ಈಗ ಯಾರೆಲ್ಲ ಆಲಿಸ್ತಾ ಇದ್ದೀರೋ ನಿಮಗಿದು. ನಾಳೆ ಕೇಳಿಸ್ಕೊಳ್ಳೋರಿಗೆ ನಾಳೆ. ಅದರಿಂದ ನಾಳೆ ಬಗ್ಗೆ ನಿಮಗೆ ಚಿಂತೆ ಬೇಡ, ನಿನ್ನೆ ಬಗ್ಗೆನೂ ಚಿಂತೆ ಬೇಡ. ನಿನ್ನೆ ಬಗ್ಗೆ ನಾಳೆ ಬಗ್ಗೆ ಚಿಂತೆ ಮಾಡಿದರೆ ಇವತ್ತು ಸತ್ತೋಗ್ಬಿಡ್ತೀರ. ಎಷ್ಟೋ ಜನ ಸಾಯೋದು ಅಂದರೆ ದೇವ್ರ ಸಂಬಂಧ ಇಲ್ಲದೆ ಬದುಕಿಬಿಡ್ತೀರಿ ಅಂತ ಅರ್ಥ.
ಎಷ್ಟೋ ಜನಕ್ಕೆ ದೇವರ ಸಂಬಂಧದಲ್ಲಿ ಯಾಕೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಯು ಆರ್ ಐದರ್ ವರಿಡ್ ಅಬೌಟ್ ಯುವರ್ ಪಾಸ್ಟ್ ಆರ್ ಯು ಆರ್ ವರಿಡ್ ಅಬೌಟ್ ಯುವರ್ ಫ್ಯೂಚರ್. ಇಫ್ ಯು ಆರ್ ವರಿಡ್ ಅಬೌಟ್ ಯುವರ್ ಪಾಸ್ಟ್ ಆರ್ ಫ್ಯೂಚರ್, ಯು ಕೆನಾಟ್ ಎಂಜಾಯ್ ಟುಡೇ. ಯು ವಿಲ್ ಮಿಸ್ ಟುಡೇಸ್ ಜಾಯ್. ಇವತ್ತಿನ ಸಂತೋಷ, ಇವತ್ತಿನ ಆನಂದ ಕಳ್ಕೊಳ್ತಾ ಇರ್ತೀರಿ. ಒಂದು ಸಿನಿಮಾ ಇದೆ, ಟುಮಾರೋ ನೆವರ್ ಡೈಸ್ ಅಂತ. ನಾಳೆ ಅವತ್ತು ಸಾಯೋದೇ ಇಲ್ಲ ಅಂತ. ನೀವೇನು ಮಾಡ್ತೀರಿ? ನಾಳೆ ಬೆಳಗ್ಗೆ ಎದ್ದು ಮತ್ತೆ ನಾಳೆ ಬಗ್ಗೆ ಚಿಂತೆ ಮಾಡ್ತೀರಿ. ನಾಡಿದ್ದು ಬೆಳಗ್ಗೆ ಎದ್ದು ಮತ್ತೆ ನಾಳೆ ಬಗ್ಗೆ ಚಿಂತೆ ಮಾಡ್ತೀರಿ. ಎಲ್ಲಿವರೆಗೂ? ಸಾಯೋ ತನಕನೂ ಚಿಂತೆ ಮಾಡ್ತೀರಿ. ಸಾಯೋ ಮೂಮೆಂಟಲ್ಲಿ ಏನು ಚಿಂತೆ ಮಾಡ್ತೀರಿ? ನಾಳೆ ನಾನು ಸತ್ತೋಗ್ತೀನಿ, ನನ್ನ ಮಕ್ಕಳು, ನನ್ನ ಆಸ್ತಿ. ಸಾಯೋ ಟೈಮಲ್ಲೂ ನೀವು ಚಿಂತೆ ಮಾಡೋದು ನಾಳೆ. ಆ ನಾಳೆನ ನೀವು ಯಾವತ್ತೂ ನೋಡೋದು ಇಲ್ಲ. ಯಾವತ್ತೂ ನೋಡಲಿಕ್ಕಾಗದೇ ಇರತಕ್ಕಂಥ, ಭೇಟಿ ಆಗಲಿಕ್ಕಾಗದೇ ಇರತಕ್ಕಂಥ ಒಂದು ನೆರಳಿನ ಥರ ಇರುವ ಆ ನಾಳೆಯ ಬಗ್ಗೆ ಮೂರ್ಖಳಾಗಿ ಥಿಂಕ್ ಮಾಡಿ ವರಿಡಾಗಿ ಟುಡೇ ಅನ್ನೋದು, ಇವತ್ತನ್ನೋದೇ ನಿನಗಿರೋದು. ಈ ಟುಡೇ ಅನ್ನೋದನ್ನು ನೀನು ಹಾಳು ಮಾಡ್ಕೊಳ್ತಾ ಇದೆಯಾ. ಈ ದಿನ ಅನ್ನೋದನ್ನು ನೀನು ನಷ್ಟಪಡಿಸ್ಕೊಳ್ತಾ ಇದೆಯಾ. ಎಷ್ಟೋ ಜನ ಸಿ ಹೌ ಫೂಲಿಶ್ ವಿ ಆರ್. ಎಷ್ಟು ಮೂರ್ಖರು ನಾವು. ಆ್ಯಂಡ್ ವಿ ಆರ್ ಕ್ರಿಶ್ಚಿಯನ್ಸ್, ನಾವು ಕ್ರೈಸ್ತರು. ಆ್ಯಂಡ್ ವಿ ಕ್ಲೈಮ್ ದಟ್ ವಿ ಆರ್ ದ ಸಿಟಿಸನ್ಸ್ ಆಫ್ ಹೆವೆನ್. ನಾವು ಹೇಳ್ಕೊಳ್ತೀವಿ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ಡೈಲಾಗು ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇರೋದ್ರಿಂದ ಹಂಗೆ ಹೇಳ್ಕೊಂಡು ಏನು ಪ್ರಯೋಜನ ಅಲ್ವಾ? ಸೊ ನಾಳೆ ಚಿಂತೆ ಇವತ್ತೇ ಯಾಕೆ ಮಾಡ್ತೀರಾ? ಇವತ್ತಿಂದೆಲ್ಲ ಕೋರ್ಸ್ ಮುಗೀತಾ? ಇವತ್ತಿಂದ ಎಷ್ಟೋ ಪೆಂಡಿಂಗ್ ಇದೆ, ಫೇಲ್ ಆಗಿದ್ದಿದೆ ಅಲ್ವಾ? ಇವತ್ತೆಲ್ಲ ಪಾಸಾಗಿಬಿಟ್ಟಿದ್ದೀರಾ ಪೂರ್ತಿ. ಮತ್ತು ಇವತ್ತಿನ ಚಿಂತೆನೇ ಉಳ್ಕೊಂಡಿದೆ, ಪೆಂಡಿಂಗಲ್ಲಿಟ್ಟು ನಾಳೆಗೆ ಶಿಫ್ಟ್ ಆಗ್ತಾಯಿದ್ದೀರಾ. ಸೊ ಇವತ್ತೇ ನೀವು ಒಂದು ಫೇಲ್ಯೂರಲ್ಲಿ ನಾಳೆಗೆ ಒಂದು ಸಕ್ಸಸ್ಸನ್ನು ಎಕ್ಸ್ಪೆಕ್ಟ್ ಮಾಡಿ ಎಂಟ್ರಿ ಆಗ್ತಾಯಿದ್ದೀರಾ. ವಾಟ್ ಎ ಫೂಲಿಶ್ನೆಸ್. ಎಂಥ ಮೂರ್ಖತನ ಅಲ್ವಾ? ಅದರಿಂದ ಯೇಸು ಹೇಳ್ತಾರೆ, ನಮ್ಮನ್ನು ಅರ್ಥ ಮಾಡಿಕೊಂಡ ಯೇಸು ಏನು ಹೇಳ್ತಾರೆ ಗೊತ್ತಾ? ನೀನು ಅನೇಕ ಚಿಂತೆ ಪೇಚಾಟಗಳಿಗೆ ಲೂಕ್ 10:41, ಲೂಕ್ 10:41. ಕೆಲವರು 2 ಸರಿ ಬರ್ಕೊಂಡ್ರು, 3 ಸರಿ ಬರ್ಕೊಂಡ್ರು. ಮೊದಲು ಹೇಳಿದ್ ಮರ್ತು ಬಿಟ್ರು. ನಿಮ್ಮನ್ನೇನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ನೀವಿರೋದೇ ಹಾಗೆ. ಓಕೆ, ನಾನಿರೋದೇ ಹೀಗೆ, ಅದರಿಂದ ಹೋಗೋಣ. ಓಕೆ. ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಮಾರ್ತಾ ಮಾರ್ತಾ, ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ನೀನು ಅನಾವಶ್ಯ, ತುಂಬ ಇಂಪಾರ್ಟೆಂಟ್ ಚಿಂತೆ ಮಾಡ್ತಾ ಇದೀಯಾ. ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ಆದರೆ ಅಗತ್ಯವಾದದ್ದು ಒಂದೇ. ಅದು ಯಾವುದದು? ಮರಿಯಳು ಉತ್ತಮವಾದುದನ್ನೇ ಆರಿಸಿಕೊಂಡಿದ್ದಾಳೆ. ಮೇರಿ ಹ್ಯಾಸ್ ಚೋಸನ್ ದ ಬೆಟರ್ ಪಾರ್ಟ್, ಬೆಸ್ಟ್ ಒನ್, ದ ಗುಡ್ ಒನ್, ದ ರೈಟ್ ಥಿಂಗ್. ಮರಿಯಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ. ಹಾಗಾದರೆ ಉತ್ತಮವಾದದ್ದು ನಿನ್ನ ಒಂದು ಆಯ್ಕೆ ಆಗಿದೆ. ಇಟ್ ಈಸ್ ಯುವರ್ ಚಾಯ್ಸ್. If you want to see something good, you must make a good choice. Without making a choice or a decision, you cannot experience the good things from God. ಯಾಕೆ ಅಂದರೆ ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. Since God has given you the free will or the freedom of choice, it is your responsibility to make choice. If you choose to experience the goodness of God, you can experience. It depends on God's will and your choice. ದೇವರ ಇಚ್ಛೆನೂ ಬೇಕು, ನಿನ್ನ ಆಯ್ಕೆನೂ ಬೇಕು. ಆದರೆ ದೇವರಿಗೆ ಯಾವತ್ತೂ ಇಚ್ಛೆ ಇದೆ ನಮ್ಮ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತ. ನಮ್ಮೆಲ್ಲರ ಜೀವನದಲ್ಲೂ ಒಳ್ಳೆಯದು ಮಾತ್ರ ಆಗಬೇಕು ಅಂತ ಬಯಸುವ ಒಬ್ಬರೇ ಒಬ್ಬರು, ಅದು ನಮ್ಮ ಸೃಷ್ಟಿಕರ್ತನಾದ, ನಮ್ಮ ರಕ್ಷಕನಾದ, ಕರ್ತನಾದ ಪ್ರಭು ಯೇಸು ಕ್ರಿಸ್ತರು, ನಮ್ಮ ದೇವರು ಮಾತ್ರನೇ. ಬೇರೆ ಯಾರೂ ಕೂಡ ಯಾವಾಗಲೂ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಬಯಸೋದಿಲ್ಲ. ನಾವು ಕೂಡ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಕೆಲವು ಟೈಮ್ ಬಯಸೋದಿಲ್ಲ.
ತುಂಬ ಇರಿಟೇಟ್ ಆಗಿಬಿಟ್ರೆ ಯಾಕಪ್ಪ ಈ ಜೀವನ ಸತ್ತೋಗ್ಬಿಡೋಣ. ನಿಮಗೆ ಯಾವತ್ತಾದರೂ ಅನಿಸಿತ್ತು ಆ ಥರ? ಅನಿಸಿಲ್ಲ ಅಲ್ವಾ? ಅನಿಸ್ತಾ ಇದ್ದರೆ ಮುಂದೆ ಅನಿಸ್ಬೋದು. ಡೋಂಟ್ ವರಿ, ಚಿಂತೆ ಮಾಡಬೇಡಿ. ಆ್ಯಸ್ ಯು ಕಂಟಿನ್ಯೂ ಯುವರ್ ಜರ್ನಿ ಹಿಯರ್ ಆನ್ ಅರ್ತ್, ಈ ಪ್ರಪಂಚದಲ್ಲಿ ನಿಮ್ಮ ಪ್ರಯಾಣ ಹೀಗೆ ಮುಂದುವರಿಸುವಾಗ ನಿಮ್ಗೆ ಅನಿಸುತ್ತೆ ಯಾವತ್ತಾದರೂ ಒಂದು ದಿವಸ. ಅನಿಸ್ದೇ ಇದ್ದರೆ, ಹಾಗೂ ಅನಿಸಿಲ್ಲ ಅಂದರೆ ನಿಮ್ಮಲ್ಲಿ ಏನೋ ಸಮಥಿಂಗ್ ರಾಂಗ್ ಇರ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಅನಿಸುತ್ತೆ ಯಾಕಪ್ಪ ಈ ಜೀವನ, ಅಂದರೆ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಿ ಅಂತ ಅಲ್ಲ, ಅನಿಸುತ್ತೆ ಸತ್ತೋಗ್ಬಿಟ್ರೆ ಚೆನ್ನಾಗಿರ್ತಿತ್ತೇನೋ, ಯಾಕಾದರೂ ಹುಟ್ಟಿದ್ನೋ ಏನೋ, ಇನ್ನು ಎಷ್ಟು ದಿನ ಬದುಕಬೇಕೋ ಏನೋ, ಈ ಪ್ರಪಂಚದಲ್ಲಿ ಇನ್ನು ಎಷ್ಟು ದಿನ ಇರಬೇಕೋ ಏನೋ, ಯೇಸು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಬೇಗ ಬಂದುಬಿಟ್ಟಿದ್ರೆ ಎಲ್ಲ ಮುಗಿದೋಗ್ತಿತ್ತು. ಸಂತೋಷದಿಂದ ಅಲ್ಲ, ಯೇಸು ನೋಡಲಿಕ್ಕೋಸ್ಕರ ಅಲ್ಲ, ನಮಗೆ ಈ ಟೆನ್ಷನ್, ಈ ಭಾರ ಹೊತ್ಕೊಂಡು ಸಾಕಾಗ್ಬಿಟ್ಟಿದೆ ಎಲ್ಲ ಥರದಲ್ಲೂ. ನೋಡಿ, ಅಲ್ಲಿ ಮಗುಗೆ ಅರ್ಥ ಆಗ್ತಾಯಿದೆ, ಆಮೇನಂತ ಇದೆ ಅದು. ಅದಕ್ಕೆ ನೀವು ಮಕ್ಕಳ ಥರ ಆಗಬೇಕು ಅಂತ ಹೇಳಿದ್ದು. ಅಗತ್ಯವಾದದ್ದು ಒಂದೇ ಒಂದು, ಮರಿಯಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ, ಅದನ್ನು ಆಕೆಯಿಂದ ಕಸಿದುಕೊಳ್ಳಲಾಗದು. ಅದನ್ನು ಆಕೆಯಿಂದ ಕಸಿದುಕೊಳ್ಳಲಿಕ್ಕೆ ಆಗೋದಿಲ್ಲ. ನೋಡಿ, ಒಂದು ವಿಷಯದಲ್ಲಿ ನೀವು ನೆನ್ಪಿಟ್ಕೋಬೇಕು, ನೀವು ದೇವರಿಗೋಸ್ಕರ ದೇವರ ವಿಷಯದಲ್ಲಿ ಒಂದು ತೀರ್ಮಾನ ಮಾಡುವಾಗ, ಒಂದು ಆಯ್ಕೆಯನ್ನು ಮಾಡುವಾಗ ಸೈತಾನನಿಗೆ ಅದನ್ನು ಹಾಳು ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಅದು ನೀವು ಸ್ವಂತ ಇಚ್ಛೆಯಿಂದ ಆಯ್ಕೆ ಮಾಡಿಕೊಂಡಿದ್ದು, ಯಾರು ಫೋರ್ಸ್ ಮಾಡಿ ಕೂರಿಸಿದ್ದಲ್ಲ. ಧ್ಯಾನಕ್ಕೆ ಬಾ, ಬೈಬಲ್ ಓದು, ಪ್ರಾರ್ಥನೆ ಮಾಡು ಅಂತ ಫೋರ್ಸ್ ಮಾಡಿ ಕೂರಿಸೋದಕ್ಕೂ ಮಾಡೋದಕ್ಕೂ ನೀನೇ ಸ್ವತಃ ನಿನ್ನ ಸ್ವತಂತ್ರ ಮನಸ್ಸಿನಿಂದ ನೀನು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾರೆಲ್ಲ ಯೇಸುವನ್ನು ಸ್ವಂತ ಇಷ್ಟಪಟ್ಟು ಸ್ವಂತ ಇಚ್ಛೆಯಿಂದ ರಕ್ಷಕನಾಗಿ ಸ್ವೀಕಾರ ಮಾಡಿದಾರೋ, ಅವ್ರನ್ನ ಆರಾಧಿಸ್ತಾರೋ, ಅವ್ರ ವಾಕ್ಯವನ್ನು ಓದ್ತಾರೋ, ಅವರ ಸೇವೆ ಮಾಡ್ತಾ ಇದ್ದಾರೋ, ಅವ್ರನ್ನ ಸ್ಟಾಪ್ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅವ್ರನ್ನ ಸಾಯಿಸ್ಬೋದಷ್ಟೇ, ಬೆದರಿಸ್ಬೋದು, ಹೆದರಿಸ್ಬೋದು, ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡ್ಬೋದಷ್ಟೇ. ಆದರೆ ಅದನ್ನು ನಿಲ್ಲಿಸ್ಲಿಕ್ಕಾಗೋದಿಲ್ಲ, ಅದನ್ನು ಕಸ್ಕೊಳ್ಳಿಕ್ಕಾಗೋದಿಲ್ಲ, ಅದನ್ನು ಇಲ್ಲದಾಗಿಸ್ಲಿಕ್ಕಾಗೋದಿಲ್ಲ. ಆದರೆ ಫೋರ್ಸ್ಫುಲಿ ಕೆಲವೊಮ್ಮೆ ನಾವು ಮಾಡಿಸ್ತೀವಿ. ನೀವು ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿ, ಧ್ಯಾನಕ್ಕೆ ಬನ್ನಿ 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 ಬನ್ನಿ. ಕೆಲವು ಟೈಮ್ ನಾವು ತುಂಬ ಕರೆದಾಗ ಟಾರ್ಚರ್ ತಡೀಲಿಕ್ಕಾಗದೆ ಸರಿ ಬರ್ತೀವಿ ಅಂತ ಬರ್ತಾರಲ್ಲ, ಅವ್ರ ಹತ್ರ ಯಾವಾಗ ಬೇಕಾದರೂ ಕಸ್ಕೊಂಡು ಹೋಗ್ಬೋದು, ಏನು ಪ್ರಯೋಜನ ಇಲ್ಲ. ಆದರೆ ಕೆಲವರು ಆ ರೀತಿ ಯಾರ್ದೋ ಒತ್ತಾಯಕ್ಕೋಸ್ಕರ ಬರೋದಲ್ಲ, ಯಾರೋ ಫೋರ್ಸ್ ಮಾಡಿದ್ರಿಂದ ಬರೋದಲ್ಲ, ಬದಲಾಗಿ ಅವರು ತೀರ್ಮಾನ ಮಾಡಿ ಬರೋದು, ಡಿಸೈಡ್ ಮಾಡಿ ಬರೋದು. ಯೋಶುವ ಹೇಳ್ತಾನಲ್ಲ, ನೀವೇನಾದರೂ ಮಾಡ್ಕೊಳ್ಳಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ. ಯು ಡೂ ವಾಟ್ ಎವರ್ ಯು ವಾಂಟ್, ಬಟ್ ಆ್ಯಸ್ ಫಾರ್ ಮೀ ಆ್ಯಂಡ್ ಮೈ ಹೌಸ್ ಹೋಲ್ಡ್, ಮೈ ಫ್ಯಾಮಿಲಿ, ವಿ ವಿಲ್ ಸರ್ವ್ ದ ಲಾರ್ಡ್. ಆ ರೀತಿ ದಟ್ ವಾಸ್ ಹಿಸ್ ಡಿಸಿಷನ್. ಅದನ್ನು ಕಸ್ಕೊಳ್ಳಿಕ್ಕೆ ಯಾರಿಗೂ ಆಗಿಲ್ಲ, ಅದನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಆಗಿಲ್ಲ. ಅದು ಆಕೆ ಆಯ್ಕೆ. ಅದೇ ರೀತಿ ಮಾತೆ ಮರಿಯಳು, ಅವರೊಂದು ಆಯ್ಕೆ ಮಾಡಿಕೊಂಡ್ರು. ನಾನು ನನ್ನ ದೇಹಾತ್ಮ ಪ್ರಾಣವನ್ನು, ನನ್ನ ಜೀವನವನ್ನು ಪೂರ್ತಿಯಾಗಿ ಯೇಸು ಕ್ರಿಸ್ತರಿಗೆ, ದೇವರಿಗೆ ಬಿಟ್ಟು ಕೊಡ್ತೀನಿ, ಸರೆಂಡರ್ ಮಾಡಿಕೊಡ್ತೀನಿ. ಕೊಟ್ಟರು. ಅವ್ರಿಗೆ ಯಾರು ಒತ್ತಾಯ ಮಾಡಿದ್ದಲ್ಲ, ಯಾರು ಹೆದರಿಸಿದ್ದಕ್ಕಲ್ಲ. ದೇವರ ವಾಕ್ಯ ಸಿಕ್ತು, ವಾಕ್ಯಕ್ಕೆ ಒಪ್ಪಿಸ್ಕೊಟ್ರು, ತೀರ್ಮಾನ ಅವರು ಮಾಡಿದ್ರು. ಯಾವತ್ತೂ ವಾಪಸ್ ತೆಗ್ದಿಲ್ಲ ತೀರ್ಮಾನ. ಯಾಕೆ ಅಂದರೆ ಅವರು ಫ್ರೀ ವಿಲ್ಲಿಂದ ಸರೆಂಡರ್ ಮಾಡಿಕೊಟ್ಟಿದ್ದು. ಸಂತ ಪೌಲರು ಅವರ ಸ್ವಂತ ಇಚ್ಛೆಯಿಂದ ತನ್ನ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಕಾಣಿಕೆಯಾಗಿ ಕೊಟ್ಟರು. ತನ್ನ ಜೀವನವನ್ನು ಶುಭ ಸಂದೇಶಕ್ಕೋಸ್ಕರ ಕೊಟ್ಟರು. ಅನೇಕ ಕಷ್ಟಗಳು ಬಂತು, ಅವಮಾನಗಳು ಬಂತು, ತಿರಸ್ಕಾರಗಳು ಬಂತು, ಸೆರೆಮನೆಗೆ ಹೋಗಬೇಕಾಗಿ ಬಂತು, ಏಟುಪೆಟ್ಟುಗಳು ಬಿತ್ತು, ಏನೆಲ್ಲ ಆಯಿತು ಅವ್ರ ಜೀವನದಲ್ಲಿ. ಯಾಕೋ ತುಂಬ ಟಾರ್ಚರ್ ಆಗ್ತಾಯಿದೆ, ಬೇಡ ಬಿಡು ಅಂತ ಹೇಳಿಬಿಟ್ಟು ವಾಪಸ್ ಮನೆಗೆ ಹೋಗಿ ಕೂತ್ಕೊಳ್ಳಿಲ್ಲ. ಸರಿ, ನಾನು ನನ್ನ ಯಹೂದ್ಯ ಸಂಪ್ರದಾಯಕ್ಕೆ ಹೋಗ್ತೀನಿ ಅಂತ ವಾಪಸ್ ಹೋಗಲಿಲ್ಲ. ನೇಗಿಲಿಗೆ ಕೈ ಹಾಕಿ ಆಯಿತು, ಮುಂದಕ್ಕೆ ಹೋದರು ಅಷ್ಟೆ, ಹಿಂದಕ್ಕೆ ನೋಡಲಿಲ್ಲ. ನಾವಾದರೆ ಏನು ಮಾಡ್ತಿದ್ವಿ? ಹೋಗೋ ದಾರಿಲಿ ಏನಾದರೂ ಸ್ವಲ್ಪ ತೊಂದರೆ ಆದರೆ, ಟಾರ್ಚರ್ ಆದರೆ, ಬೇಡ ಬಿಡು, ಈ ಬೈಬಲ್ ವಾಕ್ಯನೂ ಬೇಡ, ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿನೂ ಬೇಡ, ಈ ಪ್ರೇಯರ್ ಗ್ರೂಪು ಬೇಡ, ಏನು ಬೇಡ, ಈ ಶುಭ ಸಂದೇಶ ಸಾರೋದು ಬೇಡ, ಏನೂ ಬೇಡ, ಮನೇಲಿ ಕುತ್ಕೊಂಡು ಪ್ರಾರ್ಥನೆ ಮಾಡೋಣ. ದೇವರು ಅಲ್ಲಿರೋಲ್ವಾ?
ಇರಲ್ವಲ್ಲ ಏನಕ್ಕ? ಎಷ್ಟೋ ಸಾರಿ ಅವ್ರು ಯೋಚನೆ ಮಾಡಿದ್ದಾರೆ. ಮನೇಲಿ ದೇವರಿರೋದಿಲ್ವಾ? ಆತ್ಮದಲ್ಲಿ ದೇವರಿಲ್ವಾ? ಆತ್ಮದಿಂದ ಸತ್ಯದಿಂದ ದೇವರ ವಾಕ್ಯದ ಪ್ರಕಾರ ಮನೆಯಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ವಾ? ಖಂಡಿತವಾಗ್ಲಾಗುತ್ತೆ. ಯಾಕೆ ಈ ಟೆನ್ಷನ್? ನಾವು ಹೋದರೆ ಅಲ್ಲಿ ಅವ್ರ ಟಾರ್ಚರ್, ಇಲ್ಲಿ ಇವ್ರ ಟಾರ್ಚರ್. ಹೊರಗಡೆ ಪ್ರೇಯರಿಗೆ ಹೋದರೆ ಒಂದು ಕಡೆ ಮನೆಯಿಂದ ಟಾರ್ಚರ್, ಇನ್ನೊಂದು ಕಡೆ ಒಳಗಡೆಯಿಂದ ಈ ಟೀಮಲ್ಲಿ ಟಾರ್ಚರ್, ಇನ್ನೊಂದು ಕಡೆ ಮನಸ್ಸು ಒಳಗಡೆನೇ ಏನೋ ಒಂದು ಟಾರ್ಚರ್ ಆಗ್ತಾ ಇರುತ್ತೆ. ಇದೆಲ್ಲದಕ್ಕಿಂತ ಮನೆ ಒಳಗಡೆ ಇದ್ದು ನಾವು ದೇವ್ರನ್ನ ಆರಾಧನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕಲ್ವಾ? ಸರಿಯಾದೊಂದು ಆಯ್ಕೆ ಮಾಡಿಲ್ಲ. ಅದಕ್ಕೇನೆ ನಿನ್ನ ಆಯ್ಕೆ ನಿನ್ನ ಸ್ವತಂತ್ರ ಮನಸ್ಸಿನಿಂದ ಬಂದಿದ್ದಲ್ಲ. ಇಮೋಷ್ನಲಿಸಮ್ ಅಂತ ಹೇಳ್ತೀವಿ. ಇವತ್ತು ನಾವು ಮಿನಿಸ್ಟ್ರಿಲಿ, ಪ್ರೇಯರ್ ಗ್ರೂಪಲ್ಲಿ ಇದ್ದೀವಿ, ಅನೇಕರು ಇದ್ದೀವಿ. ಎಲ್ಲ ಒಂದು ಇಮೋಷ್ನಲಿಸಮ್ ಅಂತ ಹೇಳ್ತೀವಲ್ಲ, ಭಾವನಾತ್ಮಕ, ಮನುಷ್ಯನ ಭಾವನೆಗಳಿಗೆ ಒಳಗಾಗಿ ನಾವೇನಾಗ್ತೀವಿ? ಮೋಟಿವೇಟ್ ಆಗ್ತೀವಿ. ಆ ಮೋಟಿವೇಶನ್ ಸ್ವಲ್ಪ ದೂರ ಓಡುತ್ತೆ, ಆಮೇಲೆ ನಿಂತೋಗ್ಬಿಡುತ್ತೆ, ಆಮೇಲೆ ಬೇರೆ ಕಡೆಗೆ ಹೋಗ್ಬಿಡುತ್ತೆ. ಯಾವುದೋ ಭಾವನೆಗಳಿಂದ ಹೋಗೋದಲ್ಲ. ಇಮೋಷ್ನಲಿಸಮ್ ಬೇಸ್ಡ್ ಅಲ್ಲ, ವಿಲ್ ಬೇಸ್ಡ್. ಯು ಆರ್ ಫ್ರೀ ವಿಲ್ ಬೇಸ್ಡ್. ಅದನ್ನೇ ಯೇಸು ಹೇಳಿದ್ದು, ಮರಿಯಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ, ಅದನ್ನು ಆಕೆಯಿಂದ ಕಸಿದುಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ಮಲ್ಲಿ ಕೆಲವರು ಉದುರು ಹೋಗೋದು ಯಾಕೆ ಗೊತ್ತಾ? 4 ದಿನ ಪ್ರೇಯರ್ ಗ್ರೂಪಲ್ಲಿ ಇರ್ತೀರಿ, ಆಮೇಲೆ ಉದುರು ಹೋಗ್ತೀರಿ. ಯಾಕೆ ಅಂದರೆ ನೀವು ನಿಮ್ಮ ಸ್ವಂತ ಇಚ್ಛೆಯಿಂದ ಅಥವಾ ಫ್ರೀ ವಿಲ್ಲಿಂದ ನೀವು ಚೂಸ್ ಮಾಡಿ ಬಂದವರಲ್ಲ. ಯು ಕೇಮ್ ಟು ದ ಮಿನಿಸ್ಟ್ರಿ ಬೈ ಸಮ್ ಅದರ್ ಮೋಟಿವೇಶನ್. ಡೋಂಟ್ ನೋ ABCD XYZ. ಏನೂ ಅರ್ಥ ಆಗಿಲ್ಲ ಯಾರಿಗೂ, ಬಿಡಿ, ಪರವಾಗಿಲ್ಲ, ಕಡೆ ಹೋಗೋದು ಬೇಡ. ನಮ್ಮ ಜೀವನದಲ್ಲಿ ನಾವು ಯೇಸುವನ್ನು ಹಿಂಬಾಲಿಸ್ತೀವಿ, ಯೇಸುವಿನ ಜೊತೆಯಲ್ಲಿ ಬದುಕ್ತೀವಿ ಅಂತ ನಾವು ತೀರ್ಮಾನ ಮಾಡಬೇಕು. ಯಾವುದೋ ಅದ್ಭುತ ನೋಡಿ ಅಲ್ಲ, ಅಥವಾ ಯಾರೋ ಮಾಡೋದ್ರಿಂದ ಅಲ್ಲ. ಅವರೆಲ್ಲ ಹೋಗ್ತಾ ಇದ್ದಾರೆ, ಅದಕ್ಕೆ ನಾನು ಹೋಗಬೇಕು. ಅವರೆಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಮಾಡಬೇಕು. ಜನ ಏನು ತಿಳ್ಕೊಳ್ತಾರೆ? ಇದೆಲ್ಲ ಭಾವನಾತ್ಮಕವಾಗಿ ನಾವು ಮಾಡುವಂಥದ್ದು, ಜನರನ್ನು ಮುಂದಿಟ್ಕೊಂಡು ಮಾಡುವಂಥದ್ದು. ಈ ರೀತಿ ಮಾಡುವಾಗ ದೇವ್ರನ್ನ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಜನನ ನೋಡಿಕೊಂಡು ಮಾಡಿ ಪ್ರಯೋಜನ ಇಲ್ಲ. ಅರ್ಥ ಆಗ್ತಿದೆಯಾ? ನಾವು ನಮ್ಮ ಸ್ವಂತ ಇಚ್ಛೆಯಿಂದ, ವಿತ್ ಅವರ್ ಫ್ರೀ ವಿಲ್. ಹಾಗೆ ಸ್ವಂತ ಇಚ್ಛೆಯಿಂದ ಮಾಡಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಮಗೆ ಯೇಸು ಯಾರು ಅಂತ ಸರಿಯಾಗಿ ಅರ್ಥ ಆಗಬೇಕು. ವಿತೌಟ್ ನೋಯಿಂಗ್ ಹಿಮ್ ಹೂ ಹಿ ಈಸ್, ಯು ಕೆನಾಟ್ ಫಾಲೋ ಹಿಮ್. ಯೇಸು ಯಾರು ಎಂದು ನಿನಗೆ ಅರ್ಥ ಆದರೆ ಮಾತ್ರ ನಿನಗೆ ಕಣ್ಣು ಮುಚ್ಕೊಂಡು ಅವ್ರನ್ನ ಫಾಲೋ ಮಾಡಲಿಕ್ಕಾಗುತ್ತೆ. ಕ್ರಿಶ್ಚಿಯನ್ಸ್, ನೀವೆಲ್ಲ ಕ್ರಿಶ್ಚಿಯನ್ಸ್ ಅಲ್ಲ? ಪ್ರಶ್ನೆ, ಕ್ರಿಸ್ತನನ್ನು ಫಾಲೋ ಮಾಡ್ತಾ ಇದ್ದೀರಾ, ಪಿಶಾಚಿನ ಫಾಲೋ ಮಾಡ್ತಾ ಇದ್ದೀರಾ? ಆರ್ ಯು ಟ್ರೂಲಿ ಫಾಲೋಯಿಂಗ್ ಜೀಸಸ್ ಕ್ರೈಸ್ಟ್ ಆರ್ ಸೇಟನ್, ದ ಗಾಡ್ ಆಫ್ ದಿಸ್ ವರ್ಲ್ಡ್? ಇಹಲೋಕದ ದೇವರಾಗಿರ್ತಕ್ಕಂಥ, ಸುಳ್ಳು ದೇವನಾಗಿರ್ತಕ್ಕಂಥ ಪಿಶಾಚಿಯನ್ನು ಫಾಲೋ ಮಾಡ್ತಾ ಇದ್ದೀರೋ, ಅಥವಾ ನಮಗೆ ರಕ್ಷಣೆ ತಂದುಕೊಟ್ಟ, ನಿತ್ಯ ಜೀವ ತಂದುಕೊಟ್ಟ, ನಮ್ಮ ಬದಲಿಗೆ ಶಿಲುಬೆ ಮೇಲೆ ತಮ್ಮ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಫಾಲೋ ಮಾಡ್ತಾ ಇದ್ದೀರೋ? ಕ್ರಿಶ್ಚಿಯನ್ಸ್, ದಿಸ್ ಇಸ್ ದ ಕ್ವಶನ್ ಟು ಆಲ್ ಕ್ರಿಶ್ಚಿಯನ್ಸ್ all over the world. Are you following Jesus Christ, the Lord God and Savior, or you are following devil, Satan? ಯಾರನ್ನ ಫಾಲೋ ಮಾಡ್ತಾ ಇದ್ದೀರಾ? ನಿಮಗೇನಾಗ್ತಾ ಇದೆ ಅಂತ ನನಗೆ ಗೊತ್ತೀಗ, ಕನ್ಫ್ಯೂಷನ್ ಆಗ್ತಾ ಇದೆ. ನಾನು ಜೀಸಸ್ನ ಫಾಲೋ ಮಾಡ್ತಾ ಇದ್ದೀನ, ಡೆವಿಲ್ನ ಫಾಲೋ ಮಾಡ್ತಾ ಇದ್ದೀನ, ಗೊತ್ತಾಗ್ತಾ ಇಲ್ವಲ್ಲ. ಯಾರನ್ನ ಫಾಲೋ ಮಾಡ್ತಾ ಇದ್ದೀರಾ? ಜೀಸಸ್ನ ಫಾಲೋ ಮಾಡೋದಾದರೆ 8:12 ಏನು ಓದಿದ್ರಿ ಈಗ? ನಾನೇ ಜಗಜ್ಯೋತಿ, ಜಾನ್ 8:12 ಏನು ಓದಿದ್ರಿ? ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ. ಕತ್ತಲೆ ಅಂದರೆ ಏನಂತ ಹೇಳಿದೆ? ಭಯ, ಟೆನ್ಷನ್, ನಿರಾಶೆ. ಇದಿಲ್ವಾ? ಕೋಪ, ದ್ವೇಷ, ಹಗೆತನ, ಹಣದ ವ್ಯಾಮೋಹ, ದುರಿಚ್ಛೆ, ದುಂದೌತಣ, ಕುಡುಕುತನ. ಇದರಲ್ಲಿ ಯಾವುದು ಒಂದೂ ಇಲ್ವಾ? ಕುಡುಕುತನ ಇಲ್ಲ, ವ್ಯಭಿಚಾರ ಇಲ್ಲ, ಹಣದ ವ್ಯಾಮೋಹ ಇಲ್ಲ. ಅದು ಸುಳ್ಳಾಗುತ್ತಿಲ್ಲ ಅಂದರೆ ಇದೆ, ಸ್ವಲ್ಪ ಇದೆ, ಓಕೆ, ಸ್ವಲ್ಪ ಕತ್ಲೆ ಇದೆ, ಸ್ವಲ್ಪ ಪಿಶಾಚಿನ ಫಾಲೋ ಮಾಡ್ತಾಯಿದ್ದೀನಿ. ಕೋಪ, ದ್ವೇಷ, ಹಾಗೆತನ ಅದು ಇಲ್ಲವೇ ಇಲ್ಲ, ನಮ್ಮಲ್ಲಿ ಯಾರಲ್ಲೂ ಇಲ್ಲ ಬಿಡಿ.
ಅದು ನಮ್ಮ ಮುಖಗಳಲ್ಲೇ ಗೊತ್ತಾಗುತ್ತೆ. ನಮ್ಮಲ್ಲಿ ಕೋಪ, ದ್ವೇಷ, ಹಾಗೆತನ, ಹೊಟ್ಟೆ ಕಿಚ್ಚನ್ನೋದು ಸ್ವಲ್ಪ ಕೂಡ ಇಲ್ಲ, ಎಳ್ಳಷ್ಟು ಇಲ್ಲ. ಅದರ ವಾಸನೆ ಕೂಡ ನಮ್ಮ ಹತ್ರ ಇಲ್ಲ. ಓಕೆ, ಕರೆಕ್ಟ್ ಅಲ್ವಾ? ಭಯ, ಟೆನ್ಷನ್ ಇದಂತೂ ಕೇಳಲೇಬೇಡಿ, ಅದು ಇಲ್ಲವೇ ಇಲ್ಲ. ಹಾಗಂದ್ರೆ ಏನು ಅಂತಲೇ ನಮಗೆ ಗೊತ್ತಿಲ್ಲ. ನಮ್ಮ ಮಕ್ಕಳ ಥರ. ಹಾಗಾದರೆ ನೀವು ತೀರ್ಮಾನ ಮಾಡಿ, ನೀವು ಈಗ ಸದ್ಯಕ್ಕೆ ಯಾರನ್ನ ಫಾಲೋ ಮಾಡ್ತಾ ಇದ್ದೀರಿ ಅಂತ. ಆಮೇಲೆ ಇನ್ನೊಂದು ತೀರ್ಮಾನ ಮಾಡಿ ಯಾರನ್ನ ಫಾಲೋ ಮಾಡಬೇಕು ಅಂತ. ಇಬ್ಬರು ಯಜಮಾನರನ್ನ ಫಾಲೋ ಮಾಡೋಕ್ಕಾಗಲ್ಲ. ಒಬ್ರಿಗೆ ಮೋಸ ಮಾಡಿ ಇನ್ನೊಬ್ಬರನ್ನ ಫಾಲೋ ಮಾಡ್ಬೋದು. ಯಾಕಂದರೆ ಇಬ್ಬರು ಆಪೋಸಿಟ್ ಪಾರ್ಟಿಯವರು ಇರುವಾಗ ನೀವು ಹೇಗೆ ಇಬ್ಬರನ್ನೂ ಒಂದೇ ಸಮಾನ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ ಇಬ್ಬರಿಗೂ ನೀವು ಸೇವೆ ಮಾಡ್ತೀರಿ? ಅವರಿಬ್ಬರಿಗೂ ಆಗೋದಿಲ್ಲ. ನೀವು ಇಬ್ಬರಿಗೂ ಬ್ಯಾಲೆನ್ಸ್ಡಾಗಿ ಹೇಗೆ ಹೋಗ್ತೀರಿ? ನಾಟಕ ಮಾಡಿಕೊಂಡೇ ಬದುಕಬೇಕಾಗತ್ತೆ. ಪಿಶಾಚಿ ಹಿಂದೆ ನಾಟಕ ಮಾಡಿದ್ರು ಪ್ರಾಮಾಣಿಕವಾಗಿದ್ದರೂ ನರಕನೇ ಗತಿ. ಬಟ್ ಯೇಸು ಸ್ವಾಮಿ ಹಿಂದೆ ನೀನು ನಾಟಕ ಮಾಡಿಕೊಂಡ್ರೆ ನಿನಗೇನು ಲಾಭ? ನಿನಗೆ ನಷ್ಟನೇ. ಪ್ರಾಮಾಣಿಕವಾಗಿ ಬದುಕಿದರೆ ಖಂಡಿತವಾಗ್ಲೂ ಲಾಭ ಇದೆ. ಅದರಿಂದ ನೋಡಿ, ದೇವರು ಯಾರನ್ನೂ ಸ್ವರ್ಗಕ್ಕೂ ಹಾಕಲ್ಲ, ನರಕಕ್ಕೂ ಹಾಕಲ್ಲ. ನೀನು ತೀರ್ಮಾನ ಮಾಡಿದರೆ, ನೀನು ಇಚ್ಛೆ ಪಟ್ಟರೆ ನಿನಗೆ ಸ್ವರ್ಗ, ನೀನು ಇಚ್ಛೆ ಪಟ್ಟರೆ ನೀನು ನರಕ. ಸಿ, ದೇವರು ಓಪನ್ ಮಾಡಿ ಇಟ್ಟಿದ್ದಾರೆ ಡೋರು. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯೋಕ್ಕಿಂತ ಮುಂಚಿತವಾಗಿ ನೀನು ಇಚ್ಛೆ ಪಟ್ಟರು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಡೋರ್ ವಾಸ್ ಕ್ಲೋಸ್ಡ್, ಸ್ವರ್ಗದ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಆದರೆ ಈಗ ಹೊಸ ಒಡಂಬಡಿಕೆಯ ಒಂದು ಆಶೀರ್ವಾದ ಏನು ಅಂದರೆ, ದ ಡೋರ್ ಆಫ್ ಹೆವನ್ ಈಸ್ ಕೆಪ್ಟ್ ಓಪನ್ ಥ್ರೂ ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ ಸ್ವರ್ಗದ ಬಾಗಿಲು ದೇವರು ತೆರೆದಿಟ್ಟಿದ್ದಾರೆ. ನೌ ಇಟ್ ಈಸ್ ಯುವರ್ ಚಾಯ್ಸ್. ನಿನ್ನ ಆಯ್ಕೆ. ಒಳಗೆ ಹೋಗ್ಬೋದು. ಎನಿಬಡಿ ಕ್ಯಾನ್ ಗೋ ಇನ್ಸೈಡ್. ಯಾರು ಬೇಕಾದರೂ ಹೋಗ್ಬೋದು. ಬಟ್ ದೇರ್ ಈಸ್ ಓನ್ಲಿ ಒನ್ ವೇ ಆರ್ ಡೋರ್ ಟು ಎಂಟರ್ ಇನ್ ಟು ದ್ಯಾಟ್ ಪ್ಲೇಸ್. ಅದ್ರ ಒಳಗಡೆ ಪ್ರವೇಶಿಸ್ಲಿಕ್ಕಿರೋ ದಾರಿ ಒಂದೇ, ಬಾಗಿಲು ಒಂದೇ. ಯೇಸು ಹೇಳ್ತಾರೆ, ಐ ಆಮ್ ದ ಡೋರ್ ಫಾರ್ ದ ಶೀಪ್. ಕುರಿಗಳಿಗೆ ನಾನೇ ಬಾಗಿಲು, ಕುರಿಗಳಿಗೆ ನಾನೇ ಬಾಗಿಲು. ಆ ಯೇಸು ಒಬ್ಬರೇ ಬಾಗಿಲು, ಇನ್ನೊಂದು ಬಾಗಿಲಿಲ್ಲ. ಎರಡನೇದಾಗಿ ಇನ್ನೊಂದು ಚಿಕ್ಕ ಬಾಗಿಲು, ಯಾವುದೋ ಕನಕನ ಕಿಂಡಿ ಅಂತೇಳಿ ಹೇಳ್ತಾರಲ್ಲ, ಒಬ್ಬೊಬ್ಬನ ಕಿಂಡಿ. ಆ ಥರ ಕಿಂಡಿಲೆಲ್ಲ ನುಗ್ಲಿಕ್ಕೆಲ್ಲ ಆಗಲ್ಲ. ದೆರ್ ಈಸ್ ಓನ್ಲಿ ಒನ್ ವೇ ಟು ಎಂಟರ್ ಇನ್ ಟು ದ ಪ್ರೆಸೆನ್ಸ್ ಆಫ್ ದ ಫಾದರ್ ಗಾಡ್. ಪಿತದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ಒಂದೇ ಒಂದು ದಾರಿ ಇರೋದು. ಅಲ್ಲಿ ಬೇರೆ ಕಿಂಡಿಗಳು ಯಾವುದೂ ಇಲ್ಲ, ಯಾವುದು ಸುರಂಗ ಮಾರ್ಗ ಏನೂ ಇಲ್ಲ, ಶಾರ್ಟ್ಕಟ್ ಏನೂ ಇಲ್ಲ. ಒಂದೇ ಒಂದು ದಾರಿ. ಆ ದಾರಿಯೇ ಯೇಸು ಕ್ರಿಸ್ತ. ಜೀಸಸ್ ಕ್ರೈಸ್ಟ್ ಈಸ್ ದ ಓನ್ಲಿ ಡೋರ್ ಥ್ರೂ ವಿಚ್ ಯು ಕ್ಯಾನ್ ಎಂಟರ್ ಇನ್ ಟು ದ ಮೋಸ್ಟ್ ಹೋಲಿ ಪ್ರೆಸೆನ್ಸ್ ಆಫ್ ದ ಹೋಲಿ ಗಾಡ್. ದರ್ ಇಸ್ ನೋ ಅದರ್ ವೇ. ಯೇಸು ಕ್ರಿಸ್ತನ ಮುಖಾಂತರ ಮಾತ್ರವೇ ಆ ಪರಿಶುದ್ಧನಾದ ದೇವರ ಆ ಸಾನ್ನಿಧ್ಯಕ್ಕೆ ಪ್ರತಿದಿನ ಬರಲಿಕ್ಕಾಗತ್ತೆ. ನೀವು ಯೋಚನೆ ಮಾಡ್ತೀರಿ, ಸತ್ತ ಮೇಲೆ ತಾನೆ. ನಾನು ಸತ್ತ ಮೇಲಿನ ವಿಷಯನೇ ಮಾತಾಡ್ತಾ ಇಲ್ಲ. ಈಗ ಇಲ್ಲಿ ಭೂಮಿಯಲ್ಲಿ ಬದುಕಿರುವಾಗ ನಿಮಗೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕಾ, ಈಗಲೇ ಹೋಗಬೇಕಾ? ಕೆಲವರಿಗೆ ಭಯ ಆಗ್ತಾಯಿದೆ, ಈಗಲೇ ಹೋಗಬೇಕು ಅಂತ ಹೇಳಿ ದೇವರು ಸಾಯಿಸಿಬಿಟ್ರಿ ಈಗಲೇ ಅಂತ. ಹೆದರ್ಕೋಬೇಡಿ. ಕೆಲವ್ರ ಮೈಂಡಲ್ಲಿ ಸ್ವರ್ಗ ಅಂದರೆ ಏನೋ ಒಂಥರ, ಈಗ ಮೈಸೂರಲ್ಲಿದ್ದೀವಿ, ನಾವಿಲ್ಲಿಂದ ಬಸ್ ಹತ್ತಿ ಟ್ರೈನ್ ಹತ್ತಿ ಹೋದರೆ ನೆಕ್ಸ್ಟ್ ಬೆಂಗಳೂರು ಕಡೆಗೆ ಹೋದರೆ ಬೆಂಗಳೂರಿಗೆ ಹೋಗ್ತೀವಿ. ಆ ಥರ ಬೆಂಗಳೂರು ಥರ ಇರೋ ಒಂದು ಜಾಗ ಅಂತ ತಿಳ್ಕೊಂಡಿದ್ದಾರೆ. ಸ್ವರ್ಗ ಏನು ಗೊತ್ತಾ? ದೇವರ ಸಾನ್ನಿಧ್ಯ. ಸ್ವರ್ಗ ಏನು? ದೇವರ ಸಾನ್ನಿಧ್ಯ. ದೇವರು ಇರೋ ಜಾಗ. ದ ಮೋಸ್ಟ್ ಹೋಲಿ ಪ್ರೆಸೆನ್ಸ್ ಆಫ್ ಗಾಡ್. ನಮಗೆ ಯಾಕೆ ಈ ಜಾಗ ಆ ಜಾಗ ಅನಿಸುತ್ತೆ ಅಂದರೆ, ನಾವು ಜಾಗದ ಒಳಗಡೆ ಇರೋದ್ರಿಂದ. ವಿ ಆರ್ ಇನ್ಸೈಡ್ ದ ಸ್ಪೇಸ್, ಗಾಡ್ ಈಸ್ ಔಟ್ಸೈಡ್ ದ ಸ್ಪೇಸ್. ದೇವ್ರ ಸ್ಪೇಸಿಂದ ಹೊರಗಡೆ ಇರೋದ್ರಿಂದ ಅವ್ರಿಗೆ ಜಾಗ ಇಲ್ಲ. ದೇವ್ರಿಗೆ ಇರೋಕ್ಕೆ ಜಾಗ ಯಾವುದು ಕೇಳಿ? ಜಾಗ ಇಲ್ಲ. ಸರ್ಕಲಿಂದ ಹೊರಗಡೆ, ನಾವು ಸರ್ಕಲ್ ಒಳಗಡೆ ಇರೋದ್ರಿಂದ ನಮಗೆ ಆ ಜಾಗ, ಈ ಜಾಗ, ನರಕ ಜಾಗ, ಶುದ್ಧೀಕರಣ ಸ್ಥಳ, ಅದಾದಮೇಲೆ ಇನ್ನೊಂದು ಸ್ಥಳ, ಇಲ್ಲಿ ಫಿಲ್ಟರ್ ಆದಮೇಲೆ ಅಲ್ಲಿ, ಆಮೇಲೆ ಸ್ವರ್ಗ ಇನ್ನೊಂದು ಜಾಗ, ಆಮೇಲೆ ಇನ್ನೂ ಸ್ವಲ್ಪ ತಲೆ ಓಡಿದರೆ 7ನೇ ಸ್ವರ್ಗ, 3ನೇ ಸ್ವರ್ಗ, ಅದೆಲ್ಲ ಹೋಗುತ್ತೆ. ವೈ? ಬಿಕಾಸ್ ವಿ ಆರ್ ಇನ್ಸೈಡ್ ದ ಸರ್ಕಲ್ ಕಾಲ್ಡ್ ಸ್ಪೇಸ್. ಗಾಡ್ ಈಸ್ ಔಟ್ ಆಫ್ ಸ್ಪೇಸ್ ಆ್ಯಂಡ್ ಔಟ್ ಆಫ್ ಟೈಮ್. ಔಟ್ ಆಫ್ ಬೌಂಡ್ರಿ.
ದೇವರಿಗೆ ಬೌಂಡ್ರಿ ಹಾಕ್ತೀವಿ ನಾವು. ಮತ್ತೆ ದೇವರ ಇವತ್ತು ಮಧ್ಯರಾತ್ರಿ ನೀನು ನಮ್ಮ ಮನೆಗೆ ಬರಲೇಬೇಕು. 3 ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತೀನಿ, 4ನೇ ದಿನ ನೀನು ಉತ್ತರ ಕೊಡಲೇಬೇಕು. ಈ 40 ದಿನ ನಿನ್ನ ಮಹಿಮೆಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಮೀನು ಮಾಂಸ ಎಲ್ಲ ಬಿಟ್ಟು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತೀನಿ, ತಲೆ ಬೋಳಿಸ್ಕೊಂಡು ನೀನು ಕೊಡಲೇಬೇಕು. ಈ ರೀತಿ ದೇವರಿಗೆ ಬೌಂಡ್ರಿ ಹಾಕಿ ಬೌಂಡ್ರಿ ಒಳಗಡೆ ಇಳಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಆದರೆ ಈ ಬೈಬಲ್ನಲ್ಲಿರ್ತಕ್ಕಂಥ ದೇವರು, ಸೃಷ್ಟಿಕರ್ತನಾದ ದೇವರು ಮನುಷ್ಯ ಹಾಕಿದ ಯಾವ ಬೌಂಡ್ರಿ ಒಳಗಡೆನೂ ಇಳಿದು ಬರೋದಿಲ್ಲ. ಪಿಶಾಚಿ ಬೇಕಾದರೆ ಇಳಿದು ಬರ್ತಾನೆ, ನಾನೇ ಅವನು ಅಂತ ಹೇಳಿ ಸುಳ್ಳು ಹೇಳಿ ಬರ್ತಾನೆ, ಬಂದು ನಿನ್ನ ತಲೆ ಮೇಲೆ ನಾಮ ಎಳೆದು ಹೋಗ್ತಾನೆ. ನೀವು ತಿಳ್ಕೊಳ್ತೀರಿ ದೇವರು ಬಂದರು ಅಂತ. ಬೈಬಲ್ ಹೇಳುತ್ತೆ ಸೈತಾನನು ಕೂಡ ಜ್ಯೋತಿರ್ಮಯ ದೇವದೂತನ ಥರ ಕಾಣಿಸ್ಕೊಳ್ತಾನೆ ಅಂತ. ನೀವು ಅಂದ್ಕೊಂಡ್ರೆ ದೇವದೂತನೇ ಬಂದುಬಿಟ್ಟ. ದೇವರು ನೋಡಿ ದೂತನ್ನು ಕಳಿಸಿದರು. ಯಾವ ರೀತಿ ಮೋಸೆಗೆ ಹತ್ರ, ಅಬ್ರಾಹ್ಮನ ಹತ್ರ ಎಲ್ಲ ದೂತನ್ನು ಕಳಿಸಿದ್ರು, ಮರಿಯಳ ಹತ್ರ, ಜೋಸೆಫ್ ಹತ್ರ ಎಲ್ಲ ದೂತನ್ನು ಕಳಿಸಿದ್ರು. ಹಾಗೆ ನಮ್ಮ ಪ್ರಾರ್ಥನೆ ಮೆಚ್ಚಿ ದೇವರು ದೂತನ್ನು ಕಳಿಸಿದರು ಅಂತ ನೀವು ತಿಳ್ಕೊಳ್ತೀರಿ. ಇನ್ನು ಈ ಬೌಂಡ್ರಿ ಪ್ರೇಯರ್ಗೆಲ್ಲ ದೇವರು ದೂತನ ಕಳಿಸಲ್ಲ. ಪಿಶಾಚಿಯ ದೂತ ಬಂದಿರ್ಬೋದು, ವಿಸಿಟ್ ಮಾಡಿ ಹೋಗಿರ್ಬೋದು. ಹಾಗಾದರೆ ದೇವರು ದೂತನ್ನು ಕಳಿಸೋದಿಲ್ವಾ? ಕಳಿಸ್ತಾರೆ. ಯಾರು ಹೇಳಿದ್ದು ಕಳಿಸೋದಿಲ್ಲ ಅಂತ? ಕಳಿಸ್ತಾರೆ. ದೂತರಿರೋದೇ ನಮಗೋಸ್ಕರ. ಇಬ್ರಿಯ 1ರಲ್ಲಿ ಕೊನೆಯ ವಾಕ್ಯ ಹೇಳುತ್ತಲ್ವ, Hebrews chapter 1 verse 14, ಲಾಸ್ಟ್ ವರ್ಸ್. ಸಾಕಲ್ವಾ? ಸುಸ್ತಾಗಿದೆಯಲ್ಲ? ಸಾಕು ಬಿಡಿ. ಕೆಲವರು ಸುಸ್ತಾಗಿ ಯಾವಾಗ ನಿಲ್ಲಿಸ್ತಾರೋ ಅಂತ ಕಾಯ್ತಾ ಇದ್ದಾರೆ. ದೂತರೆಲ್ಲರೂ ಕೇವಲ ಸೇವೆ ಮಾಡುವ ಆತ್ಮಗಳಲ್ಲವೇ? ಜೀವೋದ್ಧಾರವನ್ನು ಯಾರಿಗೋಸ್ಕರ ಸೇವೆ ಮಾಡ್ತಾರಂತೆ? ಜೀವೋದ್ಧಾರವನ್ನು ಬಾಧ್ಯವಾಗಿ ಹೊಂದಬೇಕಾದವರ, ಜೀವೋದ್ಧಾರವನ್ನು ಬಾಧ್ಯವಾಗಿ ಹೊಂದಬೇಕಾದವರ ಊಳಿಗಕ್ಕಾಗಿ ಕಳುಹಿಸಲಾದವರಲ್ಲವೇ? ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವದೂತರನ್ನ ದೇವರು ಯಾರಿಗೋಸ್ಕರ ಕಳಿಸ್ಕೊಡ್ತಾರಂತೆ? ನಿಮಗೋಸ್ಕರ ಅಂತ ಬೈಬಲಲ್ಲೆಲ್ಲೂ ಹೇಳಲಿಲ್ಲ. ರಕ್ಷಣೆಯನ್ನು ಎದುರು ನೋಡುತ್ತಿರುವ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಆತನ ಸಂಪೂರ್ಣ ವಿಮೋಚನೆಗೆ ಸಹಾಯ ಮಾಡಲಿಕ್ಕೋಸ್ಕರ, ರಕ್ಷಣೆಯ ದಾರಿಯಲ್ಲಿ ನಡೀಲಿಕ್ಕೆ ಅವನಿಗೆ ಸಹಾಯ ಮಾಡಲಿಕ್ಕೋಸ್ಕರ, ಅವನಿಗೆ ಧೈರ್ಯ ಕೊಡಲಿಕ್ಕೋಸ್ಕರ, ಅಲ್ಲಿ ಬರುವಂಥ ಶೋಧನೆಗಳನ್ನ ಜಯಿಸಲಿಕ್ಕೆ ಅವನಿಗೆ ಸಹಾಯಕನಾಗಿ ದೇವರು ದೂತರನ್ನು ಕಳಿಸಿಕೊಡ್ತಾರೆ. ರಕ್ಷಣೆಯ ದಾರಿಯಲ್ಲಿಲ್ಲದೆ ಸುಮ್ಮನೆ ನಾಮಕಾವಸ್ಥೆ ಕ್ರಿಶ್ಚಿಯನ್, ಹುಟ್ಟು ಕ್ರಿಶ್ಚಿಯನ್, ಆ ಕ್ರಿಶ್ಚಿಯನ್, ಈ ಕ್ರಿಶ್ಚಿಯನ್, ಸಂಡೇ ಕ್ರಿಶ್ಚಿಯನ್, ಶುಕ್ರವಾರದ ಕ್ರಿಶ್ಚಿಯನ್, ಆ ರೀತಿ ಕ್ರಿಶ್ಚಿಯನ್ಸ್ಗೋಸ್ಕರ ದೂತರು ಯಾರೂ ಇಲ್ಲ. ಬೇರೆ ದೂತರಿದ್ದಾರೆ, ದೇವದೂತರಿಲ್ಲ. ದೇವದೂತರು ಇರೋದು ಕ್ರಿಸ್ತನ ಅನುಯಾಯಿಗಳಾಗಿ ಬದುಕುವ, ಯೇಸು ಕ್ರಿಸ್ತನ ಹಿಂಬಾಲಕರಾಗಿ ಬದುಕುವ ಕ್ರೈಸ್ತ ವಿಶ್ವಾಸಿಗಳಿಗೆ, ನಿತ್ಯ ಜೀವವನ್ನು ಗುರಿಯಾಗಿಟ್ಟುಕೊಂಡು ಬದುಕುವ ಕ್ರೈಸ್ತ ವಿಶ್ವಾಸಿಗಳಿಗೆ, ಯೇಸು ಕ್ರಿಸ್ತರ ಪುನರಾಗಮನವನ್ನು ಮತ್ತು ನಮ್ಮ ಶರೀರದ ಪುನರುತ್ಥಾನವನ್ನು ಎದುರು ನೋಡುತ್ತಾ ನಿರೀಕ್ಷೆಯಿಂದ ಸಂತೋಷದಿಂದ ಬದುಕುತ್ತಿರುವ ಪ್ರತಿಯೊಂದು ದೇವರ ಮಗನ ಮಗಳ ಸಹಾಯಕ್ಕಾಗಿ ದೇವರು ತಮ್ಮ ದೂತರನ್ನು ಇಟ್ಟಿದ್ದಾರೆ. ಅವರು ಸಹಾಯ ಮಾಡ್ತಾರೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾವುದೇ ವಿಧವಾದ ಚಿಂತೆ ಪೇಚಾಟಗಳಿಗೆ ಒಳಗಾಗದೆ ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಯೇಸುವಿಗೆ ಶರಣಾಗಿ ನಾವು ಬದುಕೋಣ. ಖಂಡಿತವಾಗಲೂ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಈ ಒಂದು ಪ್ರಯಾಣದಲ್ಲಿ ಪವಿತ್ರಾತ್ಮರು ನಿತ್ಯವೂ ನಮಗೆ ಸಹಾಯ ಮಾಡ್ತಾರೆ. ಅವರು ನಮ್ಮನ್ನು ಸಮಗ್ರ ಸತ್ಯದೊಳಗೆ ಕರೆದುಕೊಂಡು ಹೋಗ್ತಾರೆ. ಇನ್ನೂ ಕೂಡ ನಮಗೆ ದೇವರ ವಾಕ್ಯಗಳು ಬೇಕು. ಯಾಕೆ ಅಂದರೆ ನಾವು ಪ್ರತಿ ಬಾರಿಯೂ ಮುಗಿಸುವಾಗ ಎಲ್ಲಿರ್ತೀವಿ ಅಂದರೆ ಪ್ರಾರಂಭದಲ್ಲೇ ಇರ್ತೀವಿ. ಮುಗಿಸುವಾಗ ಪ್ರಾರಂಭದಲ್ಲೇ ಇರ್ತೀವಿ. ಅದರಿಂದ ಈಗಲೂ ಕೂಡ ನಾವೆಲ್ಲಿದ್ದೀವಿ ಕೇಳಿದರೆ ಮುಗೀತು ಅಲ್ಲ, ಪ್ರಾರಂಭ ಆಯಿತು. ಈಗ ನೀವು ಕಂಟಿನ್ಯೂ ಮಾಡಬೇಕು. ನೀವು ಮನೆಗೆ ಹೋಗಿ ಏನು ಮಾಡಬೇಕು? ಬೈಬಲ್ ಓದಬೇಕು. ಮನೆಗೆ ಹೋಗಿ ಏನು ಮಾಡಬೇಕು? ಮತ್ತೊಮ್ಮೆ ಈ ಟಾಕ್ನ ಕೇಳಿಸ್ಕೋಬೇಕು. ಯೂಟ್ಯೂಬಲ್ಲಿ ಇದೆ, ಬೇಕಾದರೆ ಕೇಳಿಸ್ಕೋಬೋದು. ಆಯಿತಾ? ಶಿಜು ಥಾಮಸ್ ಅಂತ ಚಾನಲಲ್ಲಿ ಸಿಗುತ್ತೆ, ಯೂಟ್ಯೂಬ್ ಚಾನಲಲ್ಲಿ, ಅಥವಾ ಲಿವಿಂಗ್ ವರ್ಡ್ ಅಟ್ ಕನ್ನಡ ಅಂತ ಹೊಡೆದ್ರೆ ಅದರಲ್ಲೂ ಸಿಗುತ್ತೆ. ಸೊ ಆ್ಯಂಟನಿ ರಾಜ್ ಚಾನಲಲ್ಲಿ ಸಿಗುತ್ತಾ? ಇಲ್ಲ. ಓಕೆ, ಅದೇ ಇದೆರಡು ಚಾನಲಲ್ಲಿ ಸಿಗುತ್ತೆ. ಎರಡರಲ್ಲಿ ಸಾಕಲ್ವಾ? ಆಂಥೋನಿ ಬ್ರದರ್ದು ನಿಮಗೆ ಟಾಕ್ಸ್ ಬೇಕಂದರೆ ಆ್ಯಂಟನಿ ರಾಜ್ ಅಂತ ಹೊಡೆದ್ರೆ ಅದರಲ್ಲಿ ಆಂಥೋನಿ ಬ್ರದರ್ ಪ್ರೈಸ್ ಆ್ಯಂಡ್ ವರ್ಷಿಪ್ ಟಾಕ್ಸ್ ಎಲ್ಲ ಅದರಲ್ಲೂ ಸಿಗುತ್ತೆ. ಕೊಂಕಣಿ ಟಾಕ್ಸ್ ಬೇಕಾದರೆ ಲಿವಿಂಗ್ ವರ್ಡ್ ಅಟ್ ಕೊಂಕಣಿ ಅಂತ ಹೊಡೆದ್ರೆ ಕೊಂಕಣಿ ಟಾಕ್ಸ್ ನಮ್ಮ ಮಿನಿಸ್ಟ್ರಿದು ಸಿಗುತ್ತೆ. ಲಿವಿಂಗ್ ವರ್ಡ್ ಅಟ್ ಇಂಗ್ಲೀಷ್ ಹೊಡೆದ್ರೆ ಇಂಗ್ಲೀಷ್ ಆಂಗ್ಲ ಭಾಷೆಯ ಟಾಕ್ಸ್ಗಳು ಸಿಗುತ್ತೆ. ಸೊ ಹಿಂದಿ, ಲಿವಿಂಗ್ ವರ್ಡ್ ಇಟ್ ಹಿಂದಿ ಇದೆ. ಹಿಂದಿ ಹೊಡೆದ್ರೆ ಹಿಂದಿನೂ ಸಿಗುತ್ತೆ. ನೋಡಿ, ಎಲ್ಲ ಭಾಷೆ. ಇನ್ನು ಸ್ವಲ್ಪ ದಿವಸ ಆದರೆ ತಮಿಳು ಬರುತ್ತೆ, ತೆಲುಗು ಬರುತ್ತೆ, ಮಲಯಾಳಂ ಬರುತ್ತೆ.
ಏನು ಬಂದರೂ ಸತ್ಯದ ಅರಿವಾಗದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ಸೊ ಅದರಿಂದ ನೀವಿನ್ನು ಮುಂದುವರಿಸಿ. ಇಲ್ಲಿ ಪ್ರಾರಂಭ ಆಗಿದೆ, ನೀವು ಮುಂದುವರಿಸಿ. ಎಲ್ಲಿವರೆಗೆ ಮುಂದುವರಿಸಬೇಕು? ಯೇಸು ಮರಳಿ ಬರುವ ತನಕ ನೀವು ಮುಂದುವರಿಸ್ಕೊಂಡೇ ಇರಿ. ಅವ್ರು ಯಾವ ಬರ್ತಾರೆ ಗೊತ್ತಿಲ್ಲ. ಆದ್ದರಿಂದ ಸದಾ ಸಿದ್ಧರಾಗಿರಿ. ಯೇಸು ಹೇಳಿದ್ದು, ನಾನು ಕಳ್ಳನು ಬರುವ ಹಾಗೆ ಅನಿರೀಕ್ಷಿತವಾಗಿ ಬರ್ತೀನಿ. ಅನ್ಎಕ್ಸ್ಪೆಕ್ಟೆಡ್ಲಿ ಐ ಕಮ್. ಸೊ ಯು ಬಿ ಪ್ರಿಪೇರ್ಡ್ ಆಲ್ವೇಸ್ ಆ್ಯಂಡ್ ಹೆಲ್ಪ್ ಅದರ್ಸ್ ಟು ಗೆಟ್ ರೆಡಿ ಟು ಮೀಟ್ ಮೀ. ನಿಮ್ಮ ಕುಟುಂಬದಲ್ಲಿರುವವರಿಗೂ ಇತರರಿಗೂ ನೀವು ಸಹಾಯ ಮಾಡಿ ಪ್ರಭುವನ್ನು ಎದುರುಗೊಳ್ಳಲಿಕ್ಕೋಸ್ಕರ. ಅದರಿಂದ ಸೋಂಬೇರಿಗಳಾಗಿ ಬದುಕಬೇಡಿ, ಲೇಸಿಯಾಗಿ, ಇಗ್ನೋರೆಂಟ್ ಆಗಿ ಪಿಶಾಚಿಯನ್ನು ಫಾಲೋ ಮಾಡ್ಕೊಂಡು ಬದುಕಬೇಡಿ. ಅವನು ನಿಮ್ಮನ್ನು ಲೋಕದ ಕಡೆಗೆ ಎಳ್ಕೊಂಡು ಹೋಗ್ತಾನೆ, ಚಿಂತೆ ಪೇಚಾಟಗಳಿಗೆ ಎಳ್ಕೊಂಡು ಹೋಗ್ತಾನೆ ಇರ್ತಾನೆ. ನಮ್ಮ ಜೀವನ ಪೂರ್ತಿ ಟೆನ್ಷನ್ನಲ್ಲೇ ಹೋಗುತ್ತೆ. ಆದ್ದರಿಂದ ಯಾವ ಟೆನ್ಷನ್ನು ಬೇಕಾಗಿಲ್ಲ. ಯೇಸು ಕ್ರಿಸ್ತರನ್ನ ಅರಿತುಕೊಂಡ್ರೆ ಮಾತ್ರ ಅವ್ರನ್ನ ಫಾಲೋ ಮಾಡಲಿಕ್ಕಾಗುತ್ತೆ. ಯೇಸುವನ್ನು ಅರಿಯುವ ಒಂದು ತೀರ್ಮಾನ ಮೊದಲು ಮಾಡಿ, ಆಮೇಲೆ ಅವ್ರನ್ನ ಫಾಲೋ ಮಾಡೋದು. Without knowing him, you cannot follow him. So make a decision now to know him more. ಆತನನ್ನು ಅರಿತುಕೊಳ್ಬೇಕಾಗಾದರೆ ಅಂತ ಒಂದು ತೀರ್ಮಾನ ಮಾಡಿ. ಬೆಳಿಗ್ಗೆ ಒಂದು ದೇವರ ಸೇವಕರ ಜೊತೆಗೆ ಮಾತಾಡಬೇಕಾದ್ರೆ, ಅವರೊಂದು ಹಳ್ಳಿನಲ್ಲಿ ಗಂಡ ಹೆಂಡತಿ ಮಕ್ಕಳು ಕುಟುಂಬವಾಗಿ ದೇವರ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಮಾತಾಡಬೇಕಾದ್ರೆ, ಅವರು ಅನ್ಯ ಧರ್ಮದಲ್ಲಿದ್ದಂಥ ಸಹೋದರ, ಅವರು ಅನೇಕ ಬೇರೆ ಧರ್ಮದ ಗ್ರಂಥಗಳನ್ನೆಲ್ಲ ಓದಿ ದೇವರನ್ನ ಹುಡುಕಿದ್ರಂತೆ. ದೇವ್ರನ್ನ ಕಂಡುಕೊಳ್ಳಿಕ್ಕೆ ಸಿಕ್ಕಿಲ್ಲ, ಸಮಾಧಾನ ಆಗಿಲ್ಲ. ಕೊನೆಗೆ ಕುರಾನ್ ಓದಿದರು, ಅಲ್ಲೂ ಸಿಕ್ಕಿಲ್ಲ. ಕೊನೆಗೆ ಬೆಂಗಳೂರಿಗೆ ಬಂದು ಎಲ್ಲೋ ಕೆಲಸ ಮಾಡುವಂಥ ಸ್ಥಳದಲ್ಲಿ ಒಂದು ಚರ್ಚ್ ಇತ್ತು. ಅಲ್ಲಿ ಚರ್ಚಲ್ಲಿ ಏನೋ ಹಾಡು ಕೇಳಿಸ್ತಾ ಇತ್ತು. ಹಾಗೆ ಹಾಡು ಕೇಳಿಸ್ಕೊಳ್ತಾ ಆ ಚರ್ಚಿನ ಆ ಸಭಾಪಾಲಕ ಬಂದು ಆತನಿಗೆ, ನಿಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ದೇವರು ಹೇಳಿದ್ದಾರೆ ಅಂತ ಹೇಳಿ, ಅವರಿಗೇನು ಖುಷಿ ಆಯಿತು. ಮಾತಾಡ್ಲಿಕ್ಕೆ ಹೇಳಿದಾರಲ್ವ ಏನು ಅಂತ. ಕೊನೆಗೆ ಅವರು ಸ್ವಲ್ಪ ದಿವಸ ಆದಮೇಲೆ ಅವರಿಗೊಂದು ಬೈಬಲ್ ಕೊಟ್ಟರು. ಅವ್ರ ಆಸೆಯನ್ನು ವ್ಯಕ್ತಪಡಿಸಿದರು, ನಾನು ದೇವ್ರನ್ನ ಹುಡುಕ್ತಾ ಇದ್ದೀನಿ ಅಂತ. ಒಂದು ಕೆಲಸ ಮಾಡು, ನೀನು ನಿಜವಾಗ್ಲೂ ದೇವರನ್ನ ಹುಡುಕ್ತಾ ಇರೋದಾದರೆ ಈ ಬೈಬಲ್ ಓದು, ಹೊಸ ಒಡಂಬಡಿಕೆಯಿಂದ ಓದಲಿಕ್ಕೆ ಶುರು ಮಾಡು. ಮತ್ತಾಯನು ಬರೆದ ಶುಭ ಸಂದೇಶದಿಂದ ಅದರಲ್ಲಿ ಮೊದಲ 18 ವಾಕ್ಯಗಳು ಬಿಟ್ಟುಬಿಡು, ಓದಬೇಡ. 18 ವಾಕ್ಯ ಬಿಟ್ಟು 19ನೇ ವಾಕ್ಯದಿಂದ ಓದಲಿಕ್ಕೆ ಶುರು ಮಾಡು, ನಿನಗೆ ಖಂಡಿತವಾಗಲೂ ದೇವರು ಸಿಗ್ತಾರೆ ಅಂತ. ಅವರು ಓದಲಿಕ್ಕೆ ಶುರು ಮಾಡಿದ್ರಂತೆ. ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ಓದುವಾಗ ಅಲ್ಲಿದ್ದಂಥ ಕೆಲವೊಂದು ವಾಕ್ಯಗಳು ಅವರ ಹೃದಯವನ್ನು ಸ್ಪರ್ಶಿಸಿ ಅವರು ಪಾರ್ಕಲ್ಲಿ ಕೂತ್ಕೊಂಡು ಓದಲಿಕ್ಕೆ ಶುರು ಮಾಡಿದ್ರಂತೆ. ಆ ಪಾರ್ಕಲ್ಲೇ ಬಿದ್ದು ಒದ್ದಾಡಿಬಿಟ್ರಂತೆ. ಒದ್ದಾಡುವಾಗ ಅವ್ರ ಮೈಂಡ್ ಕಾನ್ಷಿಯಸ್ ಆಗಿದೆ. ಆದರೆ ಅಲ್ಲಿದ್ದಂಥವ್ರು ಹೇಳ್ತಾ ಇದ್ರಂತೆ, ಯಾವುದೋ ಲವ್ ಫೇಲ್ಯೂರ್ ಆಗಿ ಈ ಹುಡುಗ ಹೀಗೆ, ಆಗ ಯೌವನ ಪ್ರಾಯ, ಏನೊಂದು 20-22 ವಯಸ್ಸಿರ್ಬೋದು. ಈ ಲವ್ ಫೇಲ್ಯೂರ್ ಆಗಿರಬೇಕು, ಅದಕ್ಕೆ ಇವನು ಹೀಗೆ ಬಿದ್ದು ಅಳ್ತಾ ಇದ್ದಾನೆ, ಒದ್ದಾಡ್ತಾ ಇದ್ದಾನೆ ಅಂತ ಅಲ್ಲಿ ಪಕ್ಕದಲ್ಲಿದ್ದ ಪಾರ್ಕಲ್ಲಿದ್ದವರು ಕುತ್ಕೊಂಡು ಮಾತಾಡ್ತಾ ಇದ್ದಾರಂತೆ. ಅವ್ರಿಗೆ ಕೇಳಿಸ್ತಾ ಇದೆ. ಆದರೆ ಅವರು ಮನಸ್ಸೊಳಗಡೆ ಅವರು ಅಂದ್ಕೊಳ್ತಾ ಇದ್ದಿದ್ದು ಈ ಥರ ಅಂತೆ, ನನ್ನ ಲವ್ ಫೇಲ್ಯೂರ್ ಆಗಿದ್ದಕ್ಕಲ್ಲ ನಾನು ಈ ರೀತಿ ಹೇಳ್ತಾ ಇರೋದು, ನನ್ನ ಲವ್ವನ್ನು ನಾನು ಇವತ್ತು ಕಂಡುಕೊಂಡೆ, ನಿಜವಾದ ಲವ್ನ ನಾನು ಇವತ್ತು ಕಂಡುಕೊಂಡಿದ್ದಕ್ಕೆ ಸಂತೋಷ ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಬಿತ್ತು ಒದ್ದಾಡ್ತಾ ಇದ್ದೀನಿ ಅಂತ ಮನಸ್ಸೊಳಗಡೆ ಅವ್ರು ಅಂದ್ಕೊಂಡ್ರಂತೆ. ಆಮೇಲೆ ಹೋಗಿ ಅವ್ರ ಬೈಬಲ್ನ ಇವ್ರಿಗೆ ಕೊಟ್ಟು ಓದ್ಲಿಕ್ಕೆ ಕಳಿಸಿದ್ದು ಆ ದೇವರ ಸೇವಕ. ಅವರು ವಾಪಸ್ ಬೈಬಲ್ ಕೊಡ್ಲಿಕ್ಕೆ ಹೋದಾಗ ಇವ್ರ ಮುಖ ನೋಡಿ, ನಿನಗೆ ದೇವರು ಸಿಕ್ಕಿದಾರಲ್ವಾ ಅಂತ ಕೇಳಿದ್ರಂತೆ. ನಿಮಗೆ ಗೊತ್ತಾಯಿತು, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿನಗೆ ಖಂಡಿತ ದೇವರು ಸಿಕ್ಕಿದ್ದಾರೆ ಅಂತ. ಸೊ ನೋಡಿ, ಅಂದರೆ ನಿಮಗೆ ದೇವರು ಸಿಕ್ಕಿದ್ದಾರೋ ಇಲ್ಲೋ ಅಂತ ನಿಮ್ಮ ಮುಖದಲ್ಲಿ ಗೊತ್ತಾಗುತ್ತೆ. ನಿಮಗೆ ದೇವರು ಸಿಕ್ಕಿದ್ದಾರಾ? ನನಗೆ ಯಾಕೋ ಡೌಟು. ಎನಿವೆ, ನಿಮಗೆ ದೇವರು ಸಿಕ್ಕಿದರೆ ನೀವು ಭಾಗ್ಯವಂತರು. ನಾನೇನು ಹೇಳಿದೆ ಅಂದರೆ, ಹುಡುಕುವ ಪ್ರತಿಯೊಬ್ಬನಿಗೂ ಅವರು ಸಿಗ್ತಾರೆ. ಯಾಕೆ ಅಂದರೆ ಅವರು ಸಮೀಪದಲ್ಲೇ ಇದ್ದಾರೆ. ಇಸ್ ವೆರಿ ಕ್ಲೋಸ್ ಟು ಯು. ಹುಡುಕಿದ್ರೆ ಮಾತ್ರ ಸಿಗ್ತಾರೆ. ನೀವು ಬರೀ ದುಡ್ಡು ಹುಡ್ಕೊಂಡು ಹೋದ್ರೆ ಹಾಳಾಗಿ ಹೋಗ್ತೀರ. ದುಡ್ಡು ಅಂತ ದುಡ್ಡು ಮಾಡಲಿಕ್ಕೋಸ್ಕರ ಬದುಕೋದಾದರೆ ಹಾಳಾಗಿ ಹೋಗ್ತೀರ. ಯೇಸುನ ಹುಡುಕಿ ನಿತ್ಯ ಜೀವ ಸಿಗುತ್ತೆ, ಸಮಾಧಾನ ಸಿಗುತ್ತೆ, ಜೀವನ ಉದ್ಧಾರ ಆಗುತ್ತೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಪಿಶಾಚಿ ದುಡ್ಡು ಹುಡ್ಕೋ ದಾರಿ ತೋರಿಸ್ಕೊಡ್ತಾನೆ. ಪವಿತ್ರಾತ್ಮರು ಯೇಸುವನ್ನು ಹುಡ್ಕೋ ದಾರಿ ತೋರಿಸ್ಕೊಡ್ತಾರೆ, ಸ್ವರ್ಗವನ್ನು ಹುಡ್ಕೋ ದಾರಿ ತೋರಿಸ್ಕೊಡ್ತಾರೆ.
ಅದರಿಂದ ಯೇಸು ಹೇಳ್ತಾರೆ, ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಅವರ ನೀತಿಗಾಗಿಯೂ ತವಕಪಡಿ. ಮತ್ತಾಯ 6:33. ನಾವು ಯಾವುದಕ್ಕಾಗಿ ತವಕ ಪಡಬೇಕು? ಮೊಟ್ಟ ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ದೇವರ ನೀತಿಗಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕ ಪಡಿ. ಇದು ದೇವರ ಆಸೆ. ಅದರಿಂದ ದೇವರನ್ನು ಹುಡುಕಿ ದೇವರು ಸಿಗ್ತಾರೆ. ದೇವರು ಸಿಕ್ಕಿದ ಮೇಲೆ ನೀವು ಬೇರೆ ಏನು ಹುಡುಕಕ್ಕೆ ಹೋಗಲ್ಲ. ದೇವರು ಸಿಗದೇ ಇದ್ದರೆ, ಯೇಸು ಸಿಗದೇ ಇದ್ದರೆ ನಾವು ಏನೆಲ್ಲ ಹುಡುಕಿದ್ರೂ ಜೀವನದಲ್ಲಿ ತೃಪ್ತಿ ಇರೋದು ಇಲ್ಲ. ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀವು ನಮಗೆ ಕೊಟ್ಟಂತಹ ಈ ಆತ್ಮಿಕ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನೀವು ನಮಗೆ ತಿಳಿಸಿಕೊಟ್ಟ ಸತ್ಯವಚನಗಳ ಪ್ರಕಟಣೆಗಳಿಗಾಗಿ ಸ್ತೋತ್ರ ಅಪ್ಪ. ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಮಾಡಿ ಕರ್ತನೆ, ಅಯೋಗ್ಯರು ಪಾಪಿಗಳು ಆದ ನಮಗೆ ಕೃಪೆಯಿಂದ ನೀವು ಪ್ರತಿಯೊಂದು ವಚನಗಳ ಮುಖಾಂತರವಾಗಿ ಸತ್ಯ ಪ್ರಕಟಣೆಯನ್ನು ನಮ್ಮ ಅಂತರಂಗದಲ್ಲಿ ನೀವು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ವಾಕ್ಯದ ಪ್ರಕಟಣೆಯನ್ನು, ಸ್ವರ್ಗೀಯ ಪ್ರಕಟಣೆಗಳನ್ನು ನಮ್ಮ ಹೃದಯದಲ್ಲಿ ನೀವು ತುಂಬಿಸಿ ನಮ್ಮನ್ನು, ನಮ್ಮ ಆತ್ಮಿಕ ಜೀವಿತಗಳನ್ನು, ವಿಶ್ವಾಸದ ಜೀವಿತವನ್ನು ನೀವು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಇಂದು ಯಾರೆಲ್ಲ ಈ ಸಂದೇಶವನ್ನು ಆಲಿಸ್ತಾ ಇದ್ದಾರೋ ಈ ಮನೆಯಲ್ಲಿ ಮತ್ತು ಆನ್ಲೈನ್ ಮುಖಾಂತರವಾಗಿ, ಫೇಸ್ಬುಕ್, ಯೂಟ್ಯೂಬ್ ಮುಖಾಂತರವಾಗಿ ಮತ್ತು ವೆಬ್ಎಕ್ಸ್ ಆ್ಯಪ್ ಮುಖಾಂತರವಾಗಿ ಯಾರೆಲ್ಲ ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದಾರೋ, ವಚನಗಳನ್ನು ಆಲಿಸ್ತಾ ಇದ್ದಾರೋ, ಅವರ ಜೀವಿತಗಳಲ್ಲಿ ಕರ್ತನೆ ನಿಮ್ಮ ಇಚ್ಛೆಯ ಪ್ರಕಾರ ತೀರ್ಮಾನಗಳನ್ನು ಮಾಡಲು ಬೇಕಾದ ಕೃಪೆ ಉಂಟಾಗಲಿ ಅಪ್ಪ. ಮರಿಯಳ ಹಾಗೆ ಉತ್ತಮವಾದದನ್ನು ಆರಿಸಿಕೊಳ್ಳಲು ಬೇಕಾದ ಜ್ಞಾನ ಅವರಲ್ಲಿ ತುಂಬಲ್ಪಡಲಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ತಲೆ ಎತ್ತಿರುವ ಎಲ್ಲ ವಿಧವಾದ ಆತ್ಮಿಕ ಕೋಟೆಗಳು ಲಯವಾಗಿ ಹೋಗಲಿ ಅಪ್ಪ. ಅಪ್ಪ ತಂದೆಯಾದ ದೇವರೇ, ನಿಮ್ಮ ಶುಭ ಸಂದೇಶಕ್ಕಾಗಿ ತೆರೆದುಕೊಟ್ಟ ಈ ಮನೆಯವರಿಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನಿಮ್ಮ ಶುಭ ಸಂದೇಶವನ್ನು ಸಾರಲು ಕರ್ತನೆ ಈ ಮನೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಮನೆಯ ಎಲ್ಲ ಮಕ್ಕಳನ್ನು ಪ್ರಭು ಯೇಸುವಿನ ನಾಮದಲ್ಲಿ ಹರಸಿ ಆಶೀರ್ವದಿಸ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದ, ನಿಮ್ಮ ಸಮಾಧಾನ ಈ ಮನೆಯಲ್ಲಿಯೂ ಮನೆಯವರಲ್ಲಿಯೂ ಈ ಸಂದೇಶವನ್ನು ಆಲಿಸಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಲ್ಲಿಯೂ ಅವರ ಕುಟುಂಬಗಳಲ್ಲಿಯೂ ಸದಾಕಾಲ ನೆಲೆಸಲಿ ಅಪ್ಪ, ಸಮೃದ್ಧಿಯಾಗಿ ನೆಲೆಸಲಿ ಅಪ್ಪ. ಇನ್ನು ಹೆಚ್ಚಾಗಿ ಯೇಸುವೆ ನಿಮ್ಮನ್ನು ಅರಿತುಕೊಳ್ಳುವಂಥ ಕೃಪೆ, ದಾಹ ಪ್ರತಿಯೊಬ್ಬರಲ್ಲೂ ಅಧಿಕವಾಗಲಿ ಸ್ವಾಮಿ. ಎಲ್ಲಾ ಕೊರತೆಗಳು ನೀಗಿ ಹೋಗಲಿ ಯೇಸು ನಾಮದಲ್ಲಿ. ನಿಮ್ಮ ವಾಕ್ಯ ನುಡಿದಂತೆ ಕರ್ತನೆ ನಮ್ಮಲ್ಲಿ ಕಾರ್ಯ ಮಾಡಿದೆ ಅಪ್ಪ. ನಿಮ್ಮ ವಾಕ್ಯದ ಕಾರ್ಯಗಳು ನಮ್ಮ ಹೃದಯದಲ್ಲೂ, ನಮ್ಮ ಕುಟುಂಬದಲ್ಲೂ, ನಮ್ಮ ಮನಸ್ಸಿನಲ್ಲೂ, ನಮ್ಮ ಶರೀರದಲ್ಲೂ, ಆತ್ಮದಲ್ಲೂ ಅದು ಕಾರ್ಯ ಮಾಡಿದೆ ಎಂದು ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ನಾವು ಅದನ್ನು ಅನುಭವಿಸ್ತಾ ಇದ್ದೇವಪ್ಪ. ಸಂತೋಷದಿಂದ ಸ್ತೋತ್ರ ಮಾಡ್ತಾ ಇದ್ದೇವೆ. ಹಾಲೆಲೂಯ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ವಂದನೆ. ಹಾಲೆಲೂಯ. ಪವಿತ್ರಾತ್ಮರೇ ಸ್ತೋತ್ರ, ಪಾವನಾತ್ಮರೇ ಸ್ತೋತ್ರ, ಒಳ್ಳೆಯ ದೇವರೇ ಸ್ತೋತ್ರ ಅಪ್ಪ, ಸರ್ವಶಕ್ತರೇ ಸ್ತೋತ್ರ. ಹಾಲೆಲೂಯ. ಈ ದಿನವನ್ನು ಆಶೀರ್ವಾದವಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನ ನೀವು ತಿಳಿಸಿಕೊಟ್ಟ ಸ್ವರ್ಗೀಯ ಸತ್ಯಗಳಿಗಾಗಿ ಸ್ತೋತ್ರ ಅಪ್ಪ. ಹೊಸ ಬಲದಿಂದ ನಮ್ಮನ್ನು ಅಭಿಷೇಕಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯ. ಎಲ್ಲ ಚಿಂತಾ ಭಾರಗಳು ದೂರವಾಗಲಿ ಯೇಸು ನಾಮದಲ್ಲಿ. ಎಲ್ಲ ವಿಧವಾದ ಭಯ ಉಂಟು ಮಾಡುವ ದುರಾತ್ಮನ ಕಾರ್ಯಗಳು ಲಯವಾಗಿ ಹೋಗಲಿ. ಪವಿತ್ರಾತ್ಮನ ಕಾರ್ಯಗಳು ಈ ಕುಟುಂಬದಲ್ಲಿ ನಮ್ಮೊಬ್ಬೊಬ್ಬರಲ್ಲಿಯೂ ನೆರವೇರುವಂತೆ ಆಗಲಿ ಅಪ್ಪ. ನಮ್ಮೊಬ್ಬೊಬ್ಬರ ಶರೀರದಲ್ಲಿ ಸೌಖ್ಯ ಉಂಟಾಗಲಿ ಅಪ್ಪ. ಯಾರೆಲ್ಲ ಯಾವುದೆಲ್ಲ ರೋಗದಿಂದ ನರಳುತ್ತಾ ಇದ್ದಾರೋ ಯೇಸು ನಾಮದಲ್ಲಿ ಎಲ್ಲ ರೋಗಿಗಳಲ್ಲಿಯೂ ಸೌಖ್ಯ ಉಂಟಾಗಲಿ. ಬಂಧಿತರಲ್ಲಿ ಬಿಡುಗಡೆ ಉಂಟಾಗಲಿ. ಸಮಾಧಾನವಿಲ್ಲದ ಹೃದಯಗಳಲ್ಲಿ ಸಮಾಧಾನ ಉಂಟಾಗಲಿ. ಯಾವುದೆಲ್ಲ ಪಾಪ ಕೃತ್ಯಗಳಿಂದ ಬಂಧಿತರಾಗಿದ್ದಾರೋ ಯೇಸು ನಾಮದ ಶಕ್ತಿಯಿಂದ ಬಿಡುಗಡೆ ಉಂಟಾಗಲಿ. ಹಾಲೆಲೂಯ. ಯೇಸುವೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಶುಭ ಸಂದೇಶ ಈ ಕುಟುಂಬದವರ ಮುಖಾಂತರ ಹಬ್ಬಿ ಹರಡಲಿ ಅಪ್ಪ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ವಂದನೆ. ಜಗಜ್ಯೋತಿಯಾದ ನಿಮ್ಮನ್ನೇ ಎಲ್ಲರೂ ಹಿಂಬಾಲಿಸುವಂತೆ ಆಗಲಿ ಅಪ್ಪ. ಹಾಲೆಲೂಯ. ಯೇಸುವೇ ಸ್ತೋತ್ರ, ಸ್ತೋತ್ರ ಅಪ್ಪ, ಸ್ತೋತ್ರ ತಂದೆ. ಯೇಸುವೇ ವಂದನೆ, 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 ವಂದನೆ. ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್.